ಪ್ರಕಾರ ಪರಮ ಶಿವ ಯೋಗ ಮಂದಿರ ಸಚ್ಚಿದಾನಂದಮಯ ವಿಜಿತರ ಲಿಂಗಾಂಗ ಸಮರಸ ಮಹಾವಿದ್ಯಾ ವಿಶಾರದ ವಿಶಾಲಭಾವ ಭೋಗ ಮೋಕ್ಷ ಪ್ರದಾಯಕ ನಿರಾಭಾರಿ ನಿಗಮಾಗಮ ವೇದ್ಯ ಹೃತಾಚರಿತ್ರ ಕಾರುಣ್ಯ ಸಾಗರ ನಿರಂಜನ ಪ್ರಭುಲಿಂಗ ನಿನ್ನ ಪದ ಪದ್ಮ ಕಾನತನಪ್ಪೆನು ನಿನ್ನ ಪದ ಪದ್ಮ ಕಾನತನಪ್ಪೆನು ನಿನ್ನ ಪದ ಪದ್ಮ ಕಾನತನಪ್ಪೆನು ಪ್ರಾರ್ಥನೆ. ಎಲ್ಲರೂ ಸುಮ್ಮ ಕುತ್ಕೊಳ್ಳೋಕ್ಕಿಂತ ಒಂದ್ ಸ್ವಲ್ಪ ಚಪ್ಪಾಳೆ ಹಾಕ್ತಾ ಅನ್ನಬೇಕು. ನೀನು ಶಾಶ್ವತ ನೀನು ಸ್ವಾಮಿ ನೀನು ಶಾಶ್ವತ ನೀನು ಸ್ವಾಮಿ ನೀನು ಶಾಶ್ವತ ನೀನು ಎತ್ತಿದೆ ಬಿರುದ ಜಗವೆಲ್ಲರಿಯೇ ಎತ್ತಿದೆ ಬಿರುದ ಜಗವೆಲ್ಲರಿಯಲು ಎತ್ತಿದೆ ಬಿರುದ ಜಗವೆಲ್ಲರಿಯಲು ಎತ್ತಿದೆ ಬಿರುದ ಜಗವೆಲ್ಲರಿಯಲು ಮಹಾದೇವ 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 ಇಲ್ಲಿಂದ ಮುಂದೆ ಶಬ್ದವಿಲ್ಲ ಇಲ್ಲಿಂದ ಮುಂದೆ ಶಬ್ದವಿಲ್ಲ ಇಲ್ಲಿಂದ ಮುಂದೆ ಶಬ್ದವಿಲ್ಲ ಇಲ್ಲಿಂದ ಮುಂದೆ ಶಬ್ದವಿಲ್ಲ ಸ್ವಾಮಿ ನೀನು ಶಾಶ್ವತ ನೀನು ಸ್ವಾಮಿ ನೀನು ಶಾಶ್ವತ ನೀನು ಸ್ವಾಮಿ ನೀನು ಶಾಶ್ವತ ನೀನು ಎತ್ತಿದೆ ಬಿರುದ ಜಗವೆಲ್ಲರಿಯಲು ಎತ್ತಿದೆ ಬಿರುದ ಜಗವೆಲ್ಲರಿಯಲು ಮಹಾದೇವ 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 ಇಲ್ಲಿಂದ ಮುಂದೆ ಶಬ್ದವಿಲ್ಲ ಇಲ್ಲಿಂದ ಮುಂದೆ ಶಬ್ದವಿಲ್ಲ ಸ್ವಾಮಿ ನೀನು ಶಾಶ್ವತ ನೀನು ಸ್ವಾಮಿ ನೀನು ಶಾಶ್ವತ ನೀನು
ಪಶುಪತಿ ಜಗಕ್ಕೆ ಏಕೈಕ ದೇವ, ಪಶುಪತಿ ಜಗಕ್ಕೆ ಏಕೈಕ ದೇವ, ಪಶುಪತಿ ಜಗಕ್ಕೆ ಏಕೈಕ ದೇವ, ಪಶುಪತಿ ಜಗಕ್ಕೆ ಏಕೈಕ ದೇವ, ಸ್ವರ್ಗ ಮರ್ತ್ಯ ಪಾತಾಳದೊಳಗೆ, ಸ್ವರ್ಗಮಾರ್ಗ ಪಾತಾಳದೊಳಗೆ, ಸ್ವರ್ಗ ಮರ್ತ್ಯ ಪಾತಾಳದೊಳಗೆ, ಸ್ವರ್ಗಮಾರ್ಗ ಪಾತಾಳದೊಳಗೆ, ಒಬ್ಬನೇ ದೇವ ಕೂಡಲ ಸಂಗಮ ದೇವ, ಒಬ್ಬನೇ ದೇವ ಕೂಡಲ ಸಂಗಮ ದೇವ, ಒಬ್ಬನೇ ದೇವ ಕೂಡಲ ಸಂಗಮ ದೇವ, ಒಬ್ಬನೇ ದೇವ ಕೂಡಲ ಸಂಗಮ ದೇವ. ಸ್ವಾಮಿ ನೀನು ಶಾಶ್ವತ ನೀನು, ಸ್ವಾಮಿ ನೀನು ಶಾಶ್ವತ ನೀನು, ಎತ್ತಿನ ಬಿರುದ ಜಗವೆಲ್ಲರಿಯಲು, ಎತ್ತಿನ ಬಿರುದ ಜಗವೆಲ್ಲರಿಯಲು, ಮಹಾದೇವ 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 ಮಹಾದೇವ, ಇಲ್ಲಿಂದ ಮುಂದೆ ಶಾಖವಿಲ್ಲ, ಇಲ್ಲಿಂದ ಮುಂದೆ ಶಾಖವಿಲ್ಲ, ಸ್ವಾಮಿ ನೀನು ಶಾಶ್ವತ ನೀನು. ಎಲ್ಲರೂ ಕೈಗಳ ಮೇಲೆ ಸ್ವಾಮಿ ನೀನು ಕೂಡಲ ಸಂಗಮ ದೇವ. ಶಾಶ್ವತ ಕೂಡಲ ಸಂಗಮ ದೇವಾನಮ್ಮ, 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 ಕೂಡಲ ಸಂಗಮ ದೇವ ದೇವ ನಮ್ಮ ದೇವ. ಸುಲಭೋಪಾಯದಿಂದೆದಿರಿಟ್ಟು ಬಾಹ್ಯ ಸ್ಥಳಕ್ಕೆ ಕುರುವಾಗಿ ದಾಯದೋರಿ ಸಮಸ್ತ ಭಕ್ತನಿ ಕಾಯವನ್ನು ಪಾವನ ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಆರಂಭದಲ್ಲಿ ಜಗದಾದಿ ಜಗದ್ಗುರು ಪಂಚ ಆಚಾರ್ಯರನ್ನ, ವಿಶ್ವಗುರು ಬಸವ ತಂದೆಯನ್ನ, ನಾಡಿನ ಎಲ್ಲ ದಾರ್ಶನಿಕರನ್ನ ನೆನೆದು ನಡೆದಾಡುವ ದೇವರಾಗಿ ನಮ್ಮೆಲ್ಲರಿಗೂ ಅರಿವಿನ ಅನುಭವವನ್ನು ನೀಡಿ ವಿಶ್ವ ಮಹಾಸಂತರಾಗಿ ವಿಜಯಪುರ ಮಹಾನಗರವನ್ನು ಬೆಳಗಿದ ಜ್ಞಾನಯೋಗಿಯ ಗುರುನಮನದ ಕಾರ್ಯಕ್ರಮದ ರೂವಾರಿಗಳಾಗಿರುವಂತಹ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಪವಿತ್ರವಾಗಿರುವಂತಹ ಚರಣ ಕಮಲಗಳಲ್ಲಿ ಅನಂತ ಕೋಟಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಈ ಒಂದು ಕ್ಷೇತ್ರದ ಚೆನ್ನವೀರ ಮಹಾಶರಣರಲ್ಲಿ ಕೂಡ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡ್ತಾ ಬಹಳಷ್ಟು ಸುಂದರವಾಗಿ ಕಾರ್ಯಕ್ರಮದಲ್ಲಿ ಸಂಗೀತ ಸೇವೆ ಸಲ್ಲಿಸುತ್ತಿರುವ ಪಂಡಿತ್ ಅಮರೇಶ್ ಗವಾಯಿಗಳವರೇ, ತಬಲಾ ಚತುರರಾಗಿರುವಂತ ಆತ್ಮೀಯ ಹನುಮಂತ್ ಕುಮಾರ್ ಅವರೇ, ವಿಶೇಷವಾಗಿ ಗುರುನಮನ ಕಾರ್ಯಕ್ರಮದಲ್ಲಿ ನಮ್ಮ ಕಿರಣ್ ವಿಡಿಯೋ ಮತ್ತು ಫೋಟೋಗ್ರಾಫಿಯನ್ನು ಮಾಡ್ತಿದ್ದಾರೆ, ಅವರಲ್ಲಿ ಕೂಡ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ನಿನ್ನೆ ಸ್ವಲ್ಪ ಗರಂ ಆಗಿದ್ದಕ್ಕೆ ಇವತ್ತು ಬಂದು ಅವನ ಮೈಕ್ ಚಲೋ ಹಚ್ಚಿರುವಂತ ಮೈಕ್ ಸಿಸ್ಟಮಿನ ಮಾಲಕ್ರೆ ಅವಾಗ ಸ್ವಲ್ಪ ಹಂಗಿರ್ಬೇಕು. ಇವತ್ತು ನನಗೆ ಮೊದಲ ಬಂದ, ನಿನ್ನ ಬಂದು 60 ತಾಸಿಗೆ ಬಂದಿದ್ದ. ಮಹಾತ್ಮರ ಜೀವನವನ್ನು ಆಲಿಸಿ ಈ ಒಂದು ಪ್ರವಚನ ಕಾರ್ಯಕ್ರಮದಲ್ಲಿ ಪ್ರತಿನಿತ್ಯ ಪ್ರಸಾದ ಸೇವೆಯನ್ನು ಮಾಡುತ್ತಿರುವ ಎಲ್ಲ ದಾಸೋಹಾರ್ಥಿಗಳೇ,
ಈ ಕಾರ್ಯಕ್ರಮಕ್ಕೆ ದೇಣಿಗೆಯನ್ನು ನೀಡಿರುವಂತಹ ಸಾಕಷ್ಟು ಜನ ಸದ್ಭಕ್ತರೇ, ನೀಡುತ್ತಿರುವ ಸದ್ಭಕ್ತರೇ, ಇನ್ನು 3 ದಿನದಾಗ ನೀಡಲಿರುವ ಸದ್ಭಕ್ತರೇ, ನಿರೂಪಣೆಯನ್ನು ಮಾಡ್ತಿರುವ ನಮ್ಮ ಆತ್ಮೀಯ ಸದ್ಭಕ್ತರಾದ ಪಟ್ಟಣ ಶೆಟ್ರೆ, ಅಡಿಗೆ ಮಾಡುವ ಎಲ್ಲ ಸಕಲ ಸದ್ಭಕ್ತರೇ, ಪ್ರಸಾದ ಮಾಡಿ ಹೋಗುವ ಸದ್ಭಕ್ತರೇ, ಸ್ವಲ್ಪ ಉಳಿಸಿ ಹೋಗುವ ಸದ್ಭಕ್ತರೇ, ಉಳ್ದೈತಂತ ಹೇಳಿ ಇನ್ನೊಬ್ಬರಿಗೆ ನಿನಗೆ ನೀಡ್ಲೇನಂತ ಕೇಳೋ ಸದ್ಭಕ್ತರೇ, ಎಲ್ಲರಿಗೂ ಶರಣು ಶರಣಾರ್ಥಿ. ನಿನ್ನೆ ದಿನ ಒಬ್ಬ ಗುರು ನಾಡಿಗೆ ಅವತರಿಸಿ ಬಂದ್ರೆ ಏನೆಲ್ಲ ಆಗತ್ತೆ ಅನ್ನೋದಕ್ಕೆ ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು, ಅತನೀಯ ಶಿವಯೋಗಿಗಳು, ಸಿದ್ಧಾರೂಢರು, ಶರೀಫರು, ಉಣಕಲ್ಲದ ಸಿದ್ದಪ್ಪಜ್ಜನವರು, ಹಾನಗಲ್ ಕುಮಾರ ಶಿವೇಗಳು, ಹೀಗೆಲ್ಲ ವಿಶೇಷವಾಗಿರುವಂತ ಮಹಾತ್ಮರನ್ನು ನೋಡಿದ್ವಿ. ಉಪನಿಷತ್ತೊಳಗೆ ಒಂದು ಕಥೆ ಬರ್ತದೆ. ಒಬ್ಬ ಮಹಾರಾಜ, ದೊಡ್ಡ ಸಾಮ್ರಾಜ್ಯ ಇತ್ತು. ಅವನ ಆಶ್ರಮದಲ್ಲಿ, ಆತನ ಸಾಮ್ರಾಜ್ಯದಲ್ಲಿ ಒಬ್ಬ ಮಂತ್ರಿ ಇದ್ದ. ಹೆಂಗ ಅಕ್ಬರನ ಆಸ್ಥಾನದಾಗ ಬೀರ್ಬಲ್ ಇದ್ದ ಹಂಗ. ಬಾಳ ಶಾಣೆ ಅಂದ್ರೆ ಬಾಳ ಶಾಣೆ. ಈ ಪ್ರಶ್ನೆಗೆ ಅವನಿಗೆ ಉತ್ತರ ಗೊತ್ತಿಲ್ಲ ಅನ್ನುವಂಗಿಲ್ಲ, ಅಷ್ಟು ಚಲೋ ಶಾಣೆ. ಅಂತದ್ರೊಳಗ ನಾವು ನಮ್ಮ ಮಕ್ಕಳನ್ನ ಪರಿಚಯ ಮಾಡಿಸ್ತಿರ್ತೀವಿ. ಯಾರ್ರಿ ಬಂದಾಗ, ನಮ್ಮ ಮಗ ರೀ ಭಾಳ ಶಾಣೆ ಅದನ್ರಿ, 3 ಸಲ SSLC ಫೇಲ್ ಆಗ್ಯಾನ್ರಿ, 3 ಸಲ SSLC ಫೇಲ್ ಆಗಿರ್ತಾನ, ಅವ್ರು ಶಾಣೆ ಅಂತೀವಿ. ಬಾಳ ಚಲೋ ಇರ್ತಾನ, ಉತ್ತರ ಗೊತ್ತಿಲ್ಲ ಯಾವುದಕ್ಕೂ ಅನ್ನುವಂಗಿಲ್ಲ ಮಂತ್ರಿ. ಹಂಗ ರಾಜ ಕರೆದು ಏನಾದ್ರೂ ಪ್ರಶ್ನೆಯನ್ನು ಕೇಳಿದಾಗ ಉತ್ತರ ಹೇಳಿದ್ನಂದ್ರ ಕೊರಳಾಗಿಂದ ಒಂದ್ ಏನಾರ ಬಂಗಾರದ್ದು ಮುತ್ತು ರತ್ನ ಹೊಳದ್ ಏನಾರ ತೆಗೆದು ಹಾಕೇ ಬಿಡವ, ಖುಷಿಗೆ ಕೊಟ್ಟ ಬಿಡವ ಮಹಾರಾಜ. ಇದು ಉಪನಿಷತ್ತೊಳಗೆ ಬರೋ ಕತಿ. ಆ ಸಂದರ್ಭದೊಳಗ ಹಿಂಗ ಇಸ್ಕೊಂಡು ಮಂತ್ರಿ ಹತ್ತಕ್ಕೆ ಎಷ್ಟು ಸಂಪತ್ತಾಗಿತ್ತು ಅಂದ್ರ ಆ ಸಾಮ್ರಾಜ್ಯದ ಅರ್ಧ ಸಂಪತ್ತ ಅವನ ಹತ್ರ ಇತ್ತು. ಅಷ್ಟು ಕೊಟ್ಟಿದ್ದ ಅವ ಮಹಾರಾಜ, ಖುಷಿಯಾಗಿ. ನಿನ್ನೆ ನೀವು ಗವಾಯಿಗಳ ಹಾಡಿದಾಗ 200 ಕೊಟ್ಟಿರಿ, ಅವನು ಕೊಟ್ಟಿಲ್ಲ. ಕಾರಣ ಏನು ಅಂತಂದ್ರೆ ಖುಷಿ ಆದಾಗ ಎಲ್ಲರೂ ಕೊಡ್ತಾರ. ಹಂಗ ಕೊಟ್ಟಿರೋ ಸಂಪತ್ತು ಮಂತ್ರಿ ಹತ್ರ ಎಷ್ಟಿತ್ತು ಅಂದ್ರೆ ಅರ್ಧ ಇತ್ತು ರಾಜ್ಯದ ಸಂಪತ್ತು. ಸಂಪತ್ತು ಜಾಸ್ತಿ ಆದ ತಕ್ಷಣ ಮನುಷ್ಯ ದಾರಿ ತಪ್ತಾನ, ರೊಕ್ಕ ಇದ್ದ ತಕ್ಷಣ ಚಟಕ್ ಬೀಳ್ತಾನ. ಅಂತಾರ ಹಳ್ಳಿಯೊಳಗೆ ಏನು ಅಂತಂದ್ರ ಚಟಕ್ ಬಿದ್ದ ಹಾಳಾದನ್ರಿ ಅಂತಾರ. ಹಂಗ ಅವನು ಚಟಕ್ ಬೀಳ್ತಾನ. ಎಲ್ಲಾ ಚಟಗಳು ಅವನನ್ನ ಆವರಿಸ್ತಾವ. ಎಲ್ಲಾ ಚಟಗಳು ಬಿದ್ದ ತಕ್ಷಣ ಹಾಳಾಗ್ತಾನ. ಸಂಪತ್ತು ಹಾಳಾತು, ಶರೀರ ಹಾಳಾಯ್ತು, ಆಯುಷ್ಯ ಹಾಳಾಯ್ತು. ಎಲ್ಲಾನು ಹಾಳಾದ ಮೇಲೆ ಸಾಮ್ರಾಜ್ಯದೊಳಗಿರೋರು ರಾಜನ ಮುಂದೆ ಹೋಗಿ ಕಂಪ್ಲೇಂಟ್ ಮಾಡಿದ್ರು. ಏನಂತ? ರಾಜ, ನೀನು ಏನು ನಿಮ್ಮ ಆ ರಾಜ್ಯದೊಳಗೆ ಇಟ್ಕೊಂಡಿ ಮಂತ್ರಿ, ಆ ಮಂತ್ರಿ ಬಹಳ ಕೆಟ್ಟ ಹೋಗ್ಯಾನ, ಅಂತವ್ನ ಇಟ್ಕೋಬೇಡ. ನೀನು ಕೊಟ್ಟಿರೋ ಸಂಪತ್ತೆಲ್ಲ ಅವ ಹಾಳು ಮಾಡ್ಯಾನ, ಕೆಟ್ಟದಕ್ಕೆ ಹಾಳು ಮಾಡ್ಯಾನ. ರಾಜ್ಯಾಗ ಅನಿಸ್ತು, ಈ ಅಷ್ಟು ಸಂಪತ್ತು ನಿಸ್ಕೊಂಡು ಅವನು. ಆಲದ ಮರದ ಮೇಲೆ ಒಂದು ಪಕ್ಷಿ ಕುಂತಿತ್ತು, ಯಕ್ಷ ಪಕ್ಷಿ. ಆ ಯಕ್ಷ ಪಕ್ಷಿ ಇವನನ್ನು ನೋಡ್ತು. ಈ ಮನುಷ್ಯ ಜೀವನದೊಳಗೆ ನೊಂದ್ಕೊಂಡು ಬಂದಾನಂದ ಮೇಲೆ ಇವನ ಪರಿಹಾರ ಏನೈತಿ ಕೇಳಬೇಕು ಅಂತ ಹೋಗಿ ಬಂತು, ಕೇಳಿತು. ಯಾರು ನೀನು? ನಾ ಇಂಥ ರಾಜನ ಆಸ್ಥಾನದೊಳಗಿದ್ದವ, ಹಿಂಗೆ ಚಟಕ್ ಬಿದ್ದೆ, ಸಂಪತ್ತು ಹೆಚ್ಚಾಗಂಟ್ಲೆ, ಒಂದಿಷ್ಟು ದಾನ ಧರ್ಮ ಮಾಡ್ಲಿಲ್ಲ, ಪುಣ್ಯದ ಕಾರ್ಯ ಮಾಡ್ಲಿಲ್ಲ, ಪರೋಪಕಾರ ಮಾಡ್ಲಿಲ್ಲ, ಯಾವುದೂ ಮಾಡ್ಲಿಲ್ಲ, ಎಲ್ಲಾನು ಹಾಳು ಮಾಡ್ಕೊಂಡೆ, ಎಲ್ಲಾ ಕಸ್ಕೊಂಡು ಹೊರಗೆ ಹಾಕ್ಯಾನ. ಈಗ ಪಶ್ಚಾತ್ತಾಪ ಆಗೈತಿ ಅಂತೇಳಿ ತನ್ನ ನೋವನ್ನ ಹೇಳ್ಕೊಂಡ. ಯಾರ ಮುಂದ? ಯಕ್ಷ ಪಕ್ಷಿ ಮುಂದೆ ಹೇಳ್ಕೊಂಡ. ಅವಾಗ ಯಕ್ಷ ಪಕ್ಷಿ ಅಂತೂ ಜೀವನದೊಳಗ
ಪಶ್ಚಾತ್ತಾಪಕ್ಕಿಂತ ದೊಡ್ಡ ಪಾಠ ಯಾವುದೂ ಇಲ್ಲ. ನಿನಗೆ ಪಾಠ ಗೊತ್ತಾಗೈತಿ ಅಂದ ಮೇಲೆ ನಿನಗೆ ನಾನು ಸಹಾಯ ಮಾಡ್ತೀನಿ ಅಂತ ಪಕ್ಷಿ. ಏನು, ನಾನೊಂದು ಎಲ್ಲಿ ಒಳಗೆ ಪತ್ರ ಕೊಡ್ತೀನಿ, ಪಕ್ಕದ ರಾಜ್ಯದೊಳಗೆ ಹೋಗಿ ಪತ್ರ ತೋರಿಸು, ನಿನಗೆ ಬೇಕಾದ ಸಂಪತ್ತು ಅವ ಕೊಡ್ತಾನ ರಾಜ. ಯಾಕೆ, ನಾನು ದೇವರ ಪಕ್ಷಿ ಇದೀನಿ ಅಂತ ಕೊಡು. ಹಂಗಾದ ಪತ್ರ ಕೊಡ್ತು, ತಗೊಂಡು ಹೋಗಿ ರಾಜನಿಗೆ ತೋರಿಸಿದ. ಆ ರಾಜ ಇವನಿಗೆ ಕೇಳಿದಷ್ಟು ಸಂಪತ್ತು ಕೊಟ್ಟ, ಲಾರಿಗಟ್ಲೆ ಸಂಪತ್ತು ಕೊಟ್ಟ. ಅದನ್ನು ತಗೊಂಡು ಮಂತ್ರಿ ಬರಾಕತ್ತಿದ್ದ. ಬರು ಮುಂದಾಗ ಅದ ದಾರಿ ಒಳಗನ ಹಾಶ್ ಹೊಂಟಿದ್ದ. ಅದ ಆಲದ ಮರದ ಕೆಳಗ ಈ ಪಕ್ಷಿ ಮಲಗಿತ್ತು. ಈ ಮಲಗಿರೋ ಪಕ್ಷಿಯನ್ನು ನೋಡಿದ, ಇದ ನನಗೆ ಸಂಪತ್ತು ಕೊಟ್ಟೈತಂದ ಮೇಲೆ ಹಿಂಗ ದಾರಿಗೆ ಹೋಗೋರು ಬರೋರಿಗೆ ಯಾರಿಗಾರ ಸಹಾಯ ಮಾಡಿದ್ರೆ ಎಲ್ಲರೂ ಶ್ರೀಮಂತರಾಗ್ತಾರ. ನಾವು ಒಬ್ಬನ ಶ್ರೀಮಂತನಾಗಿರ್ಬೇಕು, ನಾವು ಒಬ್ಬನ ಶ್ರೀಮಂತನಾಗಿರ್ಬೇಕಂದ್ರೆ ಈ ಪಕ್ಷಿನ ಕೊಲ್ಲಬೇಕು, ಯಾರಿಗೆ ಸಹಾಯ ಮಾಡ್ಲಾರ ಅಂತ ಅನ್ಕೊಂಡ. ಆ ಪಕ್ಷಿನ ಕೊಲ್ಲಬೇಕು ಅನ್ಕೊಂಡ. ಸಹಾಯ ಮಾಡಿದ್ದಾರು ಅದ ಪಕ್ಷಿ. ಸೀದಾ ಬಂದ, ಪಕ್ಷಿ ಮಲ್ಕೊಂಡಿತ್ತು. ಹಿಂಗ್ ಹಿಡದ ಲಾಕ್ಟ ಅಂತ ಮುರಿದ ಬಿಟ್ಟ ಗೋನ್ ಮುರಿದ ತಕ್ಷಣ ಪಕ್ಷಿ ಸತ್ತೇ ಹೋಯ್ತು. ಪಕ್ಷಿ ಸತ್ತು ಅದನ್ನು ಹಿಂಗ ಬೀಸಾಡಿದ. ಮತ್ತದ ಆಲದ ಮರದ ಕೆಳಗೆ ಒಂದ್ ಸ್ವಲ್ಪ ವಿಶ್ರಾಂತಿ ತಗೊಂಡು ಹೋಗ್ಬೇಕಂತ ಹೇಳಿ ಕುತ್ಕೊಂಡ ತಕ್ಷಣ ದೇವರು ಪ್ರತ್ಯಕ್ಷ ಆದ. ತನ್ನ ದೃಷ್ಟಿಯಿಂದ ಭಗವಂತ ಅದಕ್ಕೆ ಜೀವ ಕಳೆಯನ್ನು ತುಂಬಿ ಮತ್ತೆ ಪಕ್ಷಿಯನ್ನು ಬದುಕಿಸಿದ. ಇವ ಮಲ್ಕೊಂಡಿದ್ದ. ಆ ಪಕ್ಷಿ ಎತ್ತು, ಬಹಳ ಒಳ್ಳೆ ಕೆಲಸ ಮಾಡಿದ ಭಗವಂತ, ನನಗೆ ಹೊಳ್ಳಿ ಮರು ಜನ್ಮವನ್ನು ಕೊಟ್ಟು ಇಂಥ ಮನುಷ್ಯನಿಗೆ ನೀ ಸಹಾಯ ಮಾಡಿ ಮತ್ತೆ ಇವನಿಗೆ ಏನು ಶಿಕ್ಷೆ ಕೊಡ್ಲಿ ಹೇಳು. ಈಗ ಹೆಂಗಿದ್ರು ಅವನು ಮಕ್ಕೊಂಡಾನ, ನೀ ಮಕ್ಕೊಂಡಾಗ ಅವ ಸಹಾಯ ಹೊಡೆದಾನ ನಿನ್ನ. ಈಗ ಅವನು ಮಕ್ಕೊಂಡಾನ, ನೀ ಹೇಳು, ಅವನನ್ನ ಕಾಲಿನ ಮಾಡ್ತೀನಿ ಅಂದ. ಪಕ್ಷಿ ಅಂತದ, ಹೇ ಭಗವಂತ, ಅವ ಅಂತ ನೀಚ ಬುದ್ಧಿ ಕಲ್ತಾನಂತ ಹೇಳಿ ಅವನಂಗ ನಾನು ಮಾಡಿದ್ರ ಆ ಮನುಷ್ಯನಿಗೆ ನನಗೆ ಏನು ವ್ಯತ್ಯಾಸ? ಆ ಮನುಷ್ಯನಿಗೆ ನನಗೆ ಏನು ವ್ಯತ್ಯಾಸ ಅದ? ಮನುಷ್ಯನೇ ಬೇರೆ, ಪ್ರಾಣಿನ ಬೇರೆ. ನೀನ್ ಅವನಿಗೆ ಶಾಪ ಕೊಡಬೇಕು ಅಂತ ಮಾಡಿ ಅಂದ್ರೆ ಒಂದೇ ಒಂದು ಕೊಡು. ನಾ ಕೇಳ್ತೀನಿ ಏನು ಅಂದ್ರ, ಜೀವನದೊಳಗೆ ಮನುಷ್ಯ ಯಾರಿಗೇ ಕೆಟ್ಟದ್ದನ್ನು ಮಾಡಬಾರ್ದು ಅನ್ನುವಂತ ಬುದ್ಧಿ ಕೊಡು ಸಾಕು ಭಗವಂತ, ಅವನು ಉದ್ಧಾರ ಆಗ್ಲಿ ಅಂತ ಪಕ್ಷಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತದ. ಇದನ್ನು ಸಿದ್ದೇಶ್ವರ ಅಜ್ಜವರು ತಮ್ಮ ಪ್ರವಚನದೊಳಗೆ ಸದಾ ಹೇಳ್ತಿದ್ರು. ನಾನು ಅವ್ರ ಪ್ರವಚನ ಕೇಳಕ್ ಹೋದಾಗ ಕೇಳಿರುವಂತ ಘಟನಾ, ಅವರ ಪ್ರವಚನದೊಳಗೆ ನಾ ಪಾಲ್ಗೊಂಡಾಗ ಕೇಳಿದ ಘಟನಾ ಇದು. ಪಕ್ಷಿ ಒಂದು ಒಳ್ಳೆ ಬುದ್ಧಿ ಕೊಡುವಂತ ಅವನಲ್ಲಿ ಪ್ರಾರ್ಥನೆ ಮಾಡುವಂತ ಈ ಕತಿ ಉಪನಿಷತ್ತೊಳಗೆ ಬರ್ತದ. ಇದನ್ನು ಸದಾ ಸಿದ್ದೇಶ್ವರ ಅಜ್ಜವರು ಹೇಳ್ತಿದ್ರು. ಅವ್ರು ಯಾಕ ಎಲ್ಲರಿಗೂ ಪ್ರವಚನದ ಮೂಲಕ ಒಳ್ಳೆ ಅರಿವನ್ನ ಮೂಡಿಸುವಂತ ಕೆಲಸ ಮಾಡಿದ್ರೆ ಹೊರತು ಪ್ರಾಣಿ ಪಕ್ಷಿಗಳಿಗೆ ಪ್ರವಚನ ಮಾಡಲಿಲ್ಲ ನೋಡಿ ಜಗತ್ತಿನಲ್ಲಿ ಯಾರು. ಎಲ್ಲರ ದನ ಕೂಡಿ ಪ್ರವಚನ ಮಾಡಿ ಅವನು ಇಲ್ಲ. ಎಲ್ಲರ ಒಂದು 500 ಎಮ್ಮೆ ಕೂಡಿಸಿ ಅವಕ್ಕೆ ಪ್ರವಚನ ಹೇಳ್ಸಾರ ಇಲ್ಲ. ಪಕ್ಷಿಗಳಿಗೆ ಹೇಳ್ಸಾರ ಇಲ್ಲ. ಮನುಷ್ಯನಿಗೇನೆ ಹೇಳಿಸ್ತಾರ. ಈ ಜಗತ್ತಿನಲ್ಲಿ ದಾರಿ ತಪ್ಪುವ ಯಾರು ಅಂತಂದ್ರೆ ಮನುಷ್ಯ. ಅಂತ ಮನುಷ್ಯನಿಗೆ ಸದಾ ಕಾಲ ಉಳಿಯ ಪೆಟ್ಟನ್ನು ಕೊಡ್ತಾ ಕೊಡ್ತಾ ಪ್ರತಿಯೊಬ್ಬರನ್ನೂ ಕರ್ನಾಟಕದೊಳಗ ಅರಿವನ್ನ ಮೂಡಿಸಿರುವಂತ ಅರಿವಿನ ಯೋಗಿ ಅಂದ್ರೆ ಅದು ಸಿದ್ದೇಶ್ವರ ಸ್ವಾಮೀಜಿಯವರು ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಳೋದು. ಅಂತ ಸಿದ್ದೇಶ್ವರ ಸ್ವಾಮೀಜಿಯವರು ಅರಿವನ್ನು ಮೂಡಿಸ್ತಾ ಪ್ರವಚನದಲ್ಲಿ ಪ್ರತಿಯೊಬ್ಬರನ್ನು ಬಡಿದೆಚ್ಚರಿಸುವಂತ ಕೆಲಸ. ಇವರಿಗೆ ಬೇರೆ ಹೇಳಿದ್ರೆ ನಡೆಯಂಗಿಲ್ಲ, ಇವರಿಗೆ ಅರಿವನ್ನೇ ಹೇಳಬೇಕು. ಜ್ಞಾನದಿಂದ ಇವರೆಲ್ಲರೂ ಒಳ್ಳೆಯವರಾದ್ರ ಈ ಜಗತ್ತು ಒಳ್ಳೇದಾಗತ್ತನ್ನುವಂತ ಸೂತ್ರ ಸಿದ್ದೇಶ್ವರ ಮಹಾಸ್ವಾಮೀಜಿಯವರದಾಗಿತ್ತು. ಅಪ್ಪಗಳ ಹತ್ರ ಸೇವಾ ಮಾಡ್ತಾ ಬೆಳೆದ್ರು. ಫಿಲಾಸಫಿ MA ಮುಗಿಸ್ಕೊಂಡ್ರು. ಕೊಲ್ಲಾಪುರದ ಯೂನಿವರ್ಸಿಟಿಯಲ್ಲಿ ಅಧ್ಯಯನ ಮುಗಿತು. ಮಲ್ಲಿಕಾರ್ಜುನ ಮಹಾಸ್ವಾಮೀಜಿ ಅವರು ಏನು ಪ್ರವಚನ ಮಾಡ್ತಿದ್ರು, ಅವರ ಪ್ರವಚನದ ಎಲ್ಲಾ ನುಡಿಗಳನ್ನ ಸಂಗ್ರಹ ಮಾಡೋ ಕಾಯಕ ಮಾಡಕತ್ರು. ಪ್ರವಚನಗಳನ್ನ ಸಂಗ್ರಹ ಮಾಡಕತ್ರು. ಪ್ರವಚನಗಳನ್ನ ಮಲ್ಲಿಕಾರ್ಜುನ ಮಹಾಸ್ವಾಮೀಜಿ ಅವರು ಏನು ಪ್ರವಚನ ಮಾಡಿದ್ರು ಆ ಪ್ರವಚನಗಳನ್ನ ಸಂಗ್ರಹ ಮಾಡಿ ಅದನ್ನೇ ಒಂದು ದೊಡ್ಡ ಪುಸ್ತಕ ಆಗಿ ಹೊರಗೆ ತಂದರು ಜ್ಞಾನ ಯೋಗಾಶ್ರಮದ ಮೂಲಕ.
ಅವರು ಪ್ರವಚನ ಮಾಡಿದ ನುಡಿಗಳನ್ನು ಸಂಗ್ರಹ ಮಾಡಿದ ಕೆಲಸ ಹಿಮಾಲಯದಷ್ಟು ಎತ್ತರವಾಗಿತ್ತು. ಆ ಪುಸ್ತಕವನ್ನು ನೋಡಿದಂತ ಪ್ರತಿಯೊಬ್ಬರೂ ಸಿದ್ದೇಶ್ವರ ಮಹಾಸ್ವಾಮೀಜಿಯರ ಜ್ಞಾನ ಎಷ್ಟು ದೊಡ್ಡದು ಅನ್ನುವಂತ ಮಾತುಗಳನ್ನು ಬಿಜಾಪುರದಲ್ಲಿ ಆಡ್ಲಿಕ್ಕೆ ಪ್ರಾರಂಭ ಮಾಡಿದರು. ಓದಿದ ವಿದ್ವಾಂಸರು, ಸ್ವಾಮಿಗಳು, ಎಂಥ ಒಬ್ಬ ಯೋಗಿ ಬರದಾನಪ್ಪ ಈ ಪುಸ್ತಕವನ್ನು ಅನ್ನುವಷ್ಟರ ಮಟ್ಟಿಗೆ ಸಿದ್ದೇಶ್ವರಜ್ಜವರು ಆ ಪುಸ್ತಕವನ್ನು ಹೊರಗೆ ತಂದರು. ಈ ಜೀವನದೊಳಗ ಏನಾದ್ರೂ ಮಾಡೋದಿದ್ರೆ ಅದು ಪರೋಪಕಾರಕ್ಕಾಗಿ ಬದುಕಬೇಕೇ ಹೊರತು ಸ್ವಾರ್ಥಕ್ಕಾಗಿ ಬದುಕಬಾರ್ದು ಅನ್ನುವಂತ ಸೂತ್ರವನ್ನು ಕಂಡು ಹಿಡ್ಕೊಂಡ್ರು. ತಮಗಾಗಿ ಬದುಕಲಿಲ್ಲ. ಅವತ್ತು ಪರೋಪಕಾರಕ್ಕಾಗಿನೇ ಬದುಕಬೇಕು, ಇನ್ನೊಬ್ಬರಿಗೆ ಒಳ್ಳೇದು ಮಾಡಾಕ, ಇನ್ನೊಬ್ಬರಿಗೆ ಪ್ರೀತಿಯನ್ನು ಹಂಚಾಕ, ಒಳ್ಳೆಯ ಮಾತುಗಳನ್ನು ಹೇಳಾಕ, ಸದ್ಭಾವ ಹೇಳಾಕ, ಸಂಸ್ಕೃತಿಯನ್ನು ಕಲಿಸಾಕ ನನ್ನನ್ನು ನಾನು ಮುಡಿಪಾಗಿಡಬೇಕು ಅನ್ನುವಂತ ಸನ್ಯಾಸ ದೀಕ್ಷೆಯನ್ನು ತೆಗೆದುಕೊಳ್ತಾರ. ಸಾಷ್ಟಾಂಗ ನಮಸ್ಕಾರ ಹಾಕಿದ್ರು ಮಲ್ಲಿಕಾರ್ಜುನ ಮಹಾಸ್ವಾಮೀಜಿ ಅವರಿಗೆ. ಬರೇ ಯೋಗಿ ಆಗಬೇಡಪ್ಪ, ಈ ಜಗತ್ತಿನಲ್ಲಿ ಜ್ಞಾನ ಯೋಗಿ ಆಗಂತ ತಿಳ್ಕೊಂಡು ಸಿದ್ದೇಶ್ವರ ಅಜ್ಜವರಿಗೆ ಮಲ್ಲಿಕಾರ್ಜುನ ಮಹಾಸ್ವಾಮೀಜಿ ಅವರು ಆಶೀರ್ವಾದ ಮಾಡ್ತಾರೆ. ಗುರುವಿನ ಅನುಗ್ರಹ ಅನ್ನುವಂಥದ್ದು ಬಹಳ ದೊಡ್ಡದು. ಬರೇ ಯೋಗಿ ಆಗುವುದಲ್ಲ, ಬರೇ ಸ್ವಾಮಿ ಆಗುವುದಲ್ಲ, ಜ್ಞಾನ ಯೋಗಿ ಆಗುವಂತ ತಿಳ್ಕೊಂಡು ಆಶೀರ್ವಾದ ಮಾಡಿದಾಗ ಗುರುವಿನ ಅನುಗ್ರಹದ ಮೂಲಕ ಈ ಜಗತ್ತಿನಲ್ಲಿ 10 ದೇವರ ಆಶೀರ್ವಾದ ಆದ್ರೆ ನಾವು ಬೆಳಿತೇವಿಲ್ಲೋ, ಆದ್ರೆ ಗುರುವಿನ ಅನುಗ್ರಹ ಆಯ್ತು ಒಂದು ಸಾರಿ ಅಂದ್ರ ಮುಗಿಲೆತ್ತರಕ್ಕೆ ಬೆಳಿತಾರ, ವಿಶ್ವಕ್ಕನೇ ಪರಿಚಿತರಾಗ್ತಾರ ಅನ್ನೋದಕ್ಕ ಸಿದ್ದೇಶ್ವರ ಮಹಾಸ್ವಾಮೀಜಿಯವರೇ ಸಾಕ್ಷಿಯಾಗಿ ನಿಲ್ತಾರ ನಮ್ಮ ಕಣ್ಣು ಮುಂದೆ. ಜೀವನದೊಳಗ ಅದಕ್ಕೆ ಅವ್ರನ್ನ ಏನಂತ ಕರೆದ್ರು ಅಂತಂದ್ರ, ಈ ನಾಡಿನ ಹೆಸರನ್ನ ಪ್ರಪ್ರಥಮವಾಗಿ ವಿದೇಶದಲ್ಲಿನೂ ಬೆಳಗಿಸಿರುವಂತ ಕೀರ್ತಿ ಸ್ವಾಮಿ ವಿವೇಕಾನಂದ ಅವರಿಗೆ ಸಲ್ತದೆ. ವಿದೇಶದೊಳಗೂ ಭಾರತ ದೇಶದ ಕೀರ್ತಿಯನ್ನು ತಂದು ತಮ್ಮ ಪ್ರವಚನದ ಮೂಲಕ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅನ್ನುವಂತ ಒಂದೇ ಒಂದು ಶಬ್ದ ಇಡೀ ಭಾರತವನ್ನೇ ನೋಡುವ ಹಾಗೆ ಮಾಡ್ತು. ಎಲ್ಲರೂ ಪ್ರೀತಿಯಿಂದ ಬದುಕೋಣ ಅನ್ನುವಂತ ಮಾತನ್ನ ಹೇಳಿ ಈ ನಾಡಿನಲ್ಲಿ ಅಷ್ಟೇ ಅಲ್ಲ, ಇಡೀ ರಾಷ್ಟ್ರದ ಹೆಸರನ್ನೂ ಕೂಡ ವಿದೇಶದಲ್ಲಿ ಬೆಳಗಿಸಿರುವಂತ 2ನೇ ಸ್ಥಾನವನ್ನ ತುಂಬುವಂತ ಮಹಾನ್ ಯೋಗಿ ಅಂದ್ರೆ ಅದು ಸಿದ್ದೇಶ್ವರ ಮಹಾಸ್ವಾಮೀಜಿಯವರು. ಅವರನ್ನ ಸ್ವಾಮಿ ವಿವೇಕಾನಂದ, 2ನೇ ವಿವೇಕಾನಂದ ಅಂತ ಕರೆದ್ರು. ನಮ್ಮೊಳಗೆ ಒಬ್ಬ ಬಸವಣ್ಣ ಬಂದ, ನಮ್ಮ ಒಳಗೆ ಒಬ್ಬ ಅಲ್ಲಮನಾಗಿ ಬಂದ, ನಮ್ಮ ಒಳಗೆ ಒಬ್ಬ ಚನ್ನ ಬಸವಣ್ಣನಾಗಿ ಬಂದ. 3 ಮಂದಿ ಅವತಾರಗಳನ್ನು ಎತ್ತಿ ಬಂದ. ಯಾರು? ಪರಮಯೋಗಿ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು. 12ನೇ ಶತಮಾನದೊಳಗೆ ಚನ್ನ ಬಸವಣ್ಣ ಮಹಾಜ್ಞಾನಿಯಾಗಿದ್ದ ಅಂತ ನಾವು ಕೇಳ್ತೇವೆ ಅಷ್ಟ, ಇತಿಹಾಸದೊಳಗೆ ಕೇಳ್ತೇವೆ. ಚನ್ನ ಬಸವಣ್ಣಂತ ಜ್ಞಾನ ಯಾರಿಗೂ ಇರಲಿಲ್ಲ. ಅಕ್ಕ ಮಹಾದೇವಿ ಬರಿತಾಳ, ಬಸವಣ್ಣನ ಭಕ್ತಿ, ಚನ್ನ ಬಸವಣ್ಣನ ಜ್ಞಾನ, ಮಡಿವಾಳಯ್ಯ ನಿಷ್ಠೆ, ಪ್ರಭುದೇವರ ಜಂಗಮ ಸ್ಥಳ, ಅಜಗಣ್ಣನ ಐಕ್ಯ ಸ್ಥಳ, ನಿಜಗುಣನ ಆರುಢ ಸ್ಥಳ, ಸಿದ್ದರಾಮಯ್ಯನ ಸಮಾಧಿ ಸ್ಥಳ, ಇಂತಿವರ ಕರುಣ ಪ್ರಸಾದವೆನಗಾಯಿತು ಚನ್ನ ಮಲ್ಲಿಕಾರ್ಜುನ ಅಂತ. ಎಷ್ಟು ಅದ್ಭುತ! ಬಸವಣ್ಣನ ಭಕ್ತಿ, ಚನ್ನ ಬಸವಣ್ಣನ ಜ್ಞಾನ, ಜ್ಞಾನ ಅಂದ್ರೆ ಚನ್ನ ಬಸವಣ್ಣ. 12ನೇ ಶತಮಾನದ ವಚನ ಸಂಪುಟಗಳನ್ನ, ಶರಣರ ಸಂದೇಶಗಳನ್ನ, ಶರಣರ ತತ್ವಗಳನ್ನ ಓದಿದಾಗ ನಮಗೆ ಗೊತ್ತಾಗೋದೇನು ಅಂತಂದ್ರ, ಮಹಾಜ್ಞಾನಿ ಯಾರು ಅಷ್ಟು ದೊಡ್ಡ ಶರಣರಲ್ಲಿ ಅಂದ್ರ ಚನ್ನ ಬಸವಣ್ಣ ಅಂತ ಕರಿತೀವಿ. ಆದ್ರ ಆ ಚನ್ನ ಬಸವಣ್ಣನವರನ್ನು ನೋಡಿಲ್ಲ ನಾವು. 12ನೇ ಶತಮಾನದ ಚನ್ನ ಬಸವಣ್ಣನಾಗಿ, ವೈರಾಗ್ಯದಲ್ಲಿ ಅಲ್ಲಮ ಪ್ರಭುದೇವನಾಗಿ, ಬೋಧನೆಯಲ್ಲಿ ಬಸವಣ್ಣನಾಗಿ ಹುಟ್ಟಿ ಬಂದಿರುವಂತ 21ನೇ ಶತಮಾನದ ಮಹಾಯೋಗಿ ಅಂದ್ರೆ ಅದು ಸಿದ್ದೇಶ್ವರ ಸ್ವಾಮೀಜಿಯವರು ಅನ್ನೋದನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಬಸವಣ್ಣನ ಸ್ವರೂಪ ತಾಳಿ ಬಂದ್ರು ಈ ನಾಡಿಗೆ, ಅಲ್ಲಮನ ಅವತಾರವನ್ನು ಎತ್ತಿ ಬಂದ್ರು, ಚನ್ನ ಬಸವಣ್ಣನ ಜ್ಞಾನವನ್ನು ಈ ನಾಡಿಗೆ ಬಿತ್ತರಿಸಲಿಕ್ಕೆ ಬಂದ್ರು. ಅಂತ ಯೋಗಿಯ ಪ್ರವಚನ. ಬರೇ ಯೋಗಿ ಆಗೋದಲ್ಲ, ಜ್ಞಾನ ಯೋಗಿ ಆಗುವ ಅಂತ ತಿಳ್ಕೊಂಡು ಹೇಳಿದಾಗ ಅಧ್ಯಯನ, ಪರೋಪಕಾರ, ಜನರಿಗೆ ಅರಿವನ್ನು ಮುಟ್ಟಿಸುವುದು. ಮತ್ತು ಜ್ಞಾನ ಯೋಗಾಶ್ರಮ ಇನ್ನೇನು ಮಲ್ಲಿಕಾರ್ಜುನ ಮಹಾಸ್ವಾಮೀಜಿಯವರ
ಸಮಯ ಕೊನೆಗೆ ಆಗುವಂತ ಸಂದರ್ಭ. ಕೊನೆ ಆಗುವ ಸಂದರ್ಭದಲ್ಲಿ ಸಿದ್ದೇಶ್ವರ ಸ್ವಾಮೀಜಿಯವರಿಗೆ ಅಧಿಕಾರವನ್ನು ವಹಿಸಬೇಕು. ಏನು ಮಾಡೋದು? ಯಾವುದನ್ನು ಸ್ವೀಕಾರ ಮಾಡಲಿ. ನಾವು ತಿಳ್ಕೊಂಡೇವಿ ಇತ್ತಿತ್ಲಾಗ ಏನು ಅಂದ್ರೆ ಪ್ರಶಸ್ತಿ ಒಲ್ಲೆ ಅಂದ್ರು, ಬಿರುದುಗಳನ್ನು ಒಲ್ಲೆ ಅಂದ್ರು. ಅವರು ಸಾಧಕರಾಗಿದ್ದಾಗ ಮಠದ ಅಧಿಕಾರನ ಒಲ್ಲೆ ಅಂದ್ರು. ಮಠನ ಬೇಡ. ಒಬ್ಬ ಸ್ವಾಮಿಗೆ, ಒಬ್ಬ ಸನ್ಯಾಸಿಗೆ, ನಿಜವಾದ ಸನ್ಯಾಸಿಗೆ ಮಠನ ಇಲ್ಲ. ನಾವು ಸುಮ್ಮ ಮಠ ಅಂತ ಕಟ್ಟುತ್ತೇವೆ ಈಗೆಲ್ಲರೂ. ಆದ್ರೆ ನಿಜವಾದ ಸನ್ಯಾಸಿಗೆ ಅಧಿಕಾರನ ಇಲ್ಲ, ಸ್ವಾಮಿಗೆ ಮಠನ ಇಲ್ಲ. ಅಧಿಕಾರವನ್ನು ಧಿಕ್ಕರಿಸಿದರು. ಅತನಿ ಮುರುಗೇಂದ್ರ ಶಿವಯೋಗಿಗಳು ಮಠದಾಗಿದ್ದಾಗ ಮರುಳ ಶಂಕರ ಸ್ವಾಮಿಗಳು ಬಂದು, ಏ ಶಿವಯೋಗಿ ಮುರುಗೇಂದ್ರ, ನಿನಗ ಪಟ್ಟಾಧಿಕಾರ ಮಾಡ್ತೇವಪ್ಪ ಅಂತಂದಾಗ, ಯಪ್ಪ ಈ ಪಟ್ಟಾಧಿಕಾರ, ಈ ಮಠ, ಈ ಅಧಿಕಾರ ಇದು ಎಲ್ಲ ಒಲ್ಲೆಪ್ಪ, ನಾನು ಅದು ಬ್ಯಾಡ. ನಾನು ಈ ಮಠದಾಗ ಸುಮ್ಮ ಸ್ನಾನ ಪೂಜೆ ಮಾಡ್ಕೊಂಡು ಬಂದು ಭಕ್ತರ ಜೊತೆ ಮಾತಾಡ್ಕೋತ ಇರ್ತೀನಿ ಅಷ್ಟ. ನನಗೆ ಮೂಲ್ಯಾಗ ಒಂದು ಜಾಗ ಕೊಡ್ರಿ ಸಾಕು. ಅಧಿಕಾರ ಮಾಡೋದಿದ್ರೆ ನೀವು ಸಿದ್ಲಿಂಗಪ್ಪಗಳು ಅಂತ ಅದಾರ ಇನ್ನೊಬ್ರು ಮಠದಾಗ, ಅವ್ರನ್ನ ಅಧಿಕಾರ ಮಾಡ್ರಿ ಅಂತ ಹೇಳಿ ಅತನಿ ಗಚ್ಚಿನ ಮಠದೊಳಗ ಅಧಿಕಾರ ಮಾಡ್ತಾರೆ ಸಿದ್ಲಿಂಗಪ್ಪಗಳನ್ನ. ಅತನಿ ಶಿವಯೋಗಿಗಳು ಕೂಡ ಅಧಿಕಾರವನ್ನು ಸ್ವೀಕಾರ ಮಾಡಂಗಿಲ್ಲ, ಮಠಕ್ಕಾಗಂಗಿಲ್ಲ, ಪಟ್ಟ ಕಟ್ಕೊಳಂಗಿಲ್ಲ. ಆದ್ರೂ ಪಟ್ಟ ಗಟ್ಟಿದ ಎಲ್ಲಾ ಸ್ವಾಮಿ ಕುಲಾನ ಅವ್ರಿಗೆ ಹೋಗಿ ಕಾಲಿಗೆ ಬೀಳ್ತದ ಅಂದ್ರ ಶಿವಯೋಗ, ಅದು ಶಿವಯೋಗ. ಹೆಂಗ ಅತನಿ ಶಿವಯೋಗಿಗಳು ಬಹಳ ದೊಡ್ಡವರು ಈ ನಾಡಿನೊಳಗ, ಹಂಗ ಅಷ್ಟೇ ಅದೇ ಸರಿ ಸಮಾನಾಗಿ ಸಿದ್ದೇಶ್ವರ ಅಪ್ಪವರು ಏನ್ ಮಾಡ್ತಾರಂದ್ರ ಅಧಿಕಾರ ಬೇಡ. ಈ ಆಶ್ರಮಕ್ಕೆ ಯಾರನ್ರ ಒಬ್ಬರನ್ನ ಅಧ್ಯಕ್ಷರನ್ನ ಮಾಡ್ರಿ, ಅವ್ರು ನೋಡ್ಕೊಂಡು ಹೋಗ್ತಾರ. ನಾ ಸುಮ್ಮ ಓದ್ಕೋತ ಒಂದಿಷ್ಟು ಜೀವನ ಕಳಿತೀನಿ ಪ್ರಕೃತಿಯೊಂದಿಗೆ ಅಂತ. ಸ್ವಲ್ಪ ಓದ್ಕೋತ ನಮ್ಮ ಮಕ್ಕಳಿಗೆ ಒಂದಿಷ್ಟು ಓದಂದ್ರೆ ನೋಡ್ಬೇಕು ನೀವು. ಯಾವನೋ ಒಬ್ಬ ಪ್ರವಚನ ಕೇಳಿ ಹೋಗಿ ಓದ್ಬೇಕಂತೇಳಿ ನಸಕ್ನ್ಯಾಗ ಎದ್ನಂತ. ಬುದ್ಧನ ಮಾತು ನೆನಪಾತಂತವನಿಗೆ. ಏನು? ಆಶೆ ದುಃಖಕ್ಕೆ ಮೂಲ ಅಂತ ತಿಳ್ಕೊಂಡು ಓದಿ ಪಾಳಿ ಮಕ್ಕೊಂಡ್ ಬಿಟ್ನಂತ. ಇಂಥವ್ರು ಹುಟ್ಟ್ಯಾರ. ಅಜ್ಜನ ಜೊತೆಗೆ ಕಟ್ಟಿ ಮೇಲೆ ಹರಟಿ ಹೊಡ್ಕೋತ ಕೂತಿದ್ದ ಮೊಮ್ಮಗ. ಆ ಮೊಮ್ಮಗನ ಕಲಸು ಟೀಚರ್ ಬಂದ್ರು ಅವ್ರ ಮನಿ ಕಡೆ ಹಾದಿ ಒಳಗೆ. ಏ ನಿಮ್ ಟೀಚರ್ ಬರಾಕತ್ತಾರ, ನೀ ಸಾಲಿ ಬಿಟ್ಟು ಕುಂತಿಯಲ್ಲ, ನಿನ್ ಬಗ್ಗೆ ಕಂಪ್ಲೇಂಟ್ ಹೇಳ್ತೀನಿ ತಡಿ ಅಂದವ ಅಜ್ಜ. ಯಪ್ಪ ಹೇಳ್ಬೇಡೋ, ನೀ ಒಳಗ್ ಹೋಗು ಅಂದವ. ಯಾರು? ಹುಡುಗಂತ ಅಜ್ಜಗ. ಒಳಗ್ ಹೋಗು ದಯಮಾಡಿ ಅಂದ. ಅಲ್ಲೋರ್ ನಿನ್ನ ಟೀಚರ್, ನೀ ಅನ್ಸ್ಬೇಕು, ನಾ ಯಾಕೆ ಅಂಜ್ ಒಳಗೆ ಹೋಗ್ಲಿ? ಅದನ್ನೇನೂ ಕೇಳ್ಬೇಡ ಮರ, ಒಳಗೆ ಎದ್ದು ಹೋಗು ಅನ್ನವ. ನೀವು ಅಜ್ಜ ಅಂತಾನ, ನಾಯಕ ಎದ್ದು ಹೋಗ್ಲಿ, ನೀ ಎದ್ದು ಹೋಗು. ನಿಮ್ಮ ಟೀಚರ್ ಅವ್ರು ನಿನಗೆ ಬೈತಾರ, ನನಗೆ ಬೈತಾರ? ಇಲ್ಲ, ನಿನಗೆ ಬೈತಾರ. ಏ ಕೈ ಮುಗಿತೀನಿ ಅಜ್ಜ, ಒಳಗೆ ಹೋಗಪ್ಪ ಅಂದ. ಯಾಕೆ ಹೇಳು ಮರ? ಏನಿಲ್ಲ, 2 ದಿನ ರಜಾ ಕೇಳಿದೆ, ಸಾಲ್ಯಾಗ ಕೊಡ್ಲಿಲ್ಲ, ನಮ್ಮ ಅಜ್ಜ ಸತ್ತಾನಂತ ಹೇಳಿದೆ, ಕೊಟ್ಟಾರ, ಕಾಣಿಸ್ಕೋಬೇಡ ಅವ್ರಿಗೆ, ಹೋಗಿ ಒಳಗ ಅಂದ. ಇದ್ದ ಅಜ್ಜನ ಸಾಯಿ ಹೊಡೆದವ್ರದ. ಜಗತ್ತಿನೊಳಗೆ ಇಂಥವ್ರು ಹುಟ್ಟಿದ್ರು. ಫೋನ್ ಬಂದ್ ಮಾಡ್ರಿ. ಜಗತ್ತಿನೊಳಗೆ ಇಂಥವ್ರು ಹುಟ್ಟಿದ್ರು. ಅಧಿಕಾರ ಬೇಡ, ಏನು ಬೇಡ, ನನಗೆ ನಾನು ಓದ್ಕೋತ ಜೀವನವನ್ನ ಪ್ರಕೃತಿಯೊಂದಿಗೆ ಕಳಿತೀನಿ ಅಂತ ತಿಳ್ಕೊಂಡು ಅಧಿಕಾರವನ್ನ ಧಿಕ್ಕರಿಸಿ ಈ ನಾಡಿನೊಳಗೆ ಸರಳ ಸಂತನಾಗಿ ಬದುಕಿದವರು ಸಿದ್ದೇಶ್ವರ ಅಜ್ಜವರು ಅನ್ನುವಂಥದ್ದನ್ನ ಅರ್ಥ ಮಾಡ್ತಾರೆ. ಸರಳ ಸಂತ. ಎಷ್ಟು ಸರಳ? ಒಬ್ಬ ಮನುಷ್ಯನೂ ಇಷ್ಟು ಸರಳ ಇರಬಹುದಾ ಅನ್ನೋದಕ್ಕೆ ಅವರೊಂದು ಉದಾಹರಣೆ ಆಗ್ತದೆ. ಮಲ್ಲಿಕಾರ್ಜುನ ಮಹಾಸ್ವಾಮೀಜಿಯವರು ಖಾದಿ ಬಟ್ಟೆಯನ್ನು ಉಡ್ತಿದ್ರು. ಖಾದಿ ಬಟ್ಟೆಯನ್ನು ಉಡ್ತಿದ್ರು. ಖಾದಿ ಬಟ್ಟೆ ಯಾವುದರ ಸಂಕೇತ ಅಂದ್ರೆ ನಮ್ಮ ದೇಶದ ಸಂಕೇತ, ನಮ್ಮ ರಾಷ್ಟ್ರದ ಸಂಕೇತ, ಧರ್ಮದ ಸಂಕೇತ ಅಂತ ತಿಳ್ಕೊಂಡು ಸದಾಕಾಲ ಖಾದಿ ಬಟ್ಟಿ, ಅದು ಚಲೋ ಬಟ್ಟೆ ಅಲ್ಲ, ಖಾದಿ ಒಳಗ ಬಹಳ ಸಾದಾ ಅಂತ ಬಟ್ಟಿ ಉಟ್ಕೊಂಡು ಕಾಲಾಗ ಯಾವಾಗಲೂ ಸಾದಾ 2 ಸ್ಲೀಪರ್ ಹಾಕೊಂಡು ಕೈ ಮುಗಿದ ನಡ್ಯಾಕತ್ರ ಸಾಕು. ನಳಂದ ವಿಶ್ವವಿದ್ಯಾಲಯನ ನಡ್ಕೊಂತ ಹೊಂಟೈತನ, BH ಯೂನಿವರ್ಸಿಟಿನ ನಡ್ಕೊಂತ ಹೊಂಟೈತನ ಅನ್ನೋಂಗ ಅವ್ರ ನಡಿಗೆ ಯಾವಾಗಲೂ.
ಹಿಂಗದಾರಂದ್ರೆ ಇಷ್ಟು ದೂರ ಹಾಸಿ ಹೋಗುವ. ಜ್ಞಾನದ ತಾಕತ್ತು ಅಷ್ಟು ದೊಡ್ಡದು ಈ ಜಗತ್ತಿನಲ್ಲಿ, ಅದನ್ನು ಅಳಿಲಿಕ್ಕೆ ಸಾಧ್ಯ ಇಲ್ಲ. ಮಠ ಕಟ್ಟುವುದು, ಶಾಲೆಗಳನ್ನು ಕಟ್ಟುವುದು, ಹಾಸ್ಟೆಲ್ಗಳನ್ನು ಕಟ್ಟುವುದು, ಕಟ್ಟುದ ಒಂದು ಜೀವನ ಆಗೈತಿ. ಗೋರ್ಮೆಂಟ್ ಇಂದ ಫಂಡ್ ತರೋದೈತಿ, ಕಟ್ಟೋದೈತಿ. ಕಾರಣ ಸಿದ್ದೇಶ್ವರ ಅಜ್ಜವ್ರು ಯಾವುದನ್ನು ಕಟ್ಟಲಿಲ್ಲ. ಅವರು ಕಟ್ಟಬೇಕಾಗಿದ್ದು ಯಾವುದು ಅಂತ ತಿಳ್ಕೊಂಡಿದ್ರು ಅಂದ್ರ ಈ ಸಮಾಜ ಕಟ್ಟಬೇಕು, ಸಮಾಜ ಕಟ್ಟಿದ್ರೆ ರಾಷ್ಟ್ರದ ಏಳಿಗೆ ಆಗುವಂತ ಉದ್ದೇಶವನ್ನ ಸಿದ್ದೇಶ್ವರ ಅಜ್ಜವರು ಅರ್ಥ ಮಾಡ್ಕೊಂಡಿದ್ರು. ಅವ್ರು ಅರ್ಥ ಮಾಡ್ಕೊಂಡು ಸಮಾಜ ಕಟ್ಟಿದ್ರು. ಎಲ್ಲೆಲ್ಲಿ ಹೋದ್ರು ಅಲ್ಲೆಲ್ಲೆಲ್ಲ ಪ್ರವಚನ. ಸಿದ್ದೇಶ್ವರ ಅಪ್ಪಗಳ ಗುರುಗಳಾಗಿರುವಂತ ಮಲ್ಲಿಕಾರ್ಜುನ ಮಹಾಸ್ವಾಮೀಜಿಯವರು ಅಪ್ಪಣೆ ಮಾಡಿದ್ರು, ಜ್ಞಾನ ಯೋಗಿಯಾಗಿ ನಾಡನ್ನು ಬೆಳೆದು. ಹಾಗಾದ್ರೆ ಜ್ಞಾನನ ಬಿತ್ತರಿಸ್ಬಿಡೋಣ ಎಲ್ಲರಿಗೂ. ನಸಕಿನಾಗ 6 ಗಂಟೆಗೆ ಪ್ರವಚನ ಪ್ರಾರಂಭ ಆದ ತಕ್ಷಣ ಪ್ರವಚನದೊಳಗ ಯುವಕರನ್ನ ತಗೊಂಡು ಹೋಗ್ಬೇಕಣ. ಹೆಣ್ಮಗಳು ಬಂದು, ಯಪ್ಪ ಇಷ್ಟು ಪ್ರವಚನ ಮಾಡ್ತಿರಲ್ಲ, ಮತ್ತೆ ಯಾರೇ ಬದಲಾಗ್ಯಾರನ ಅಂದಾಗ ಸಿದ್ದೇಶ್ವರ ಅಪ್ಪವರು ಜ್ಞಾನ ಎಷ್ಟು ದೊಡ್ಡದು ನೋಡಿ ಒಂದೇ ಒಂದು ಶಬ್ದದೊಳಗೆ ಉತ್ತರ ಕೊಡ್ತಾರ, ಯವ್ವ ಯಾರೇ ಬದಲಾಗ್ಯಾರಿಲ್ಲ ಗೊತ್ತಿಲ್ಲ, ನಾನು ಮಾತ್ರ ಬದಲಾಗಕತ್ತೀನಿ ಎನ್ನುವಂತ ಮಾತನ್ನ ಸಿದ್ದೇಶ್ವರ ಅಜ್ಜವ್ರು ಹೇಳ್ತಿದ್ರು. ಅಂದ್ರ ನಾಡಿನೊಳಗೆ ಎಷ್ಟು ಅದ್ಭುತ ಅವರ ಮಾತುಗಳು. ಯಾರೇ ಬದಲಾಗ್ತಾರ ಅಂತ ಪ್ರವಚನ ಹೇಳೋದಲ್ಲ, ನಾವರೇ ಬದಲಾಗ್ತೇವಲ್ಲ ಅಂತ ಪ್ರವಚನ ಹೇಳೋದೇ ನಿಜವಾದ ಜ್ಞಾನ ಯೋಗ. ಇದಕ್ಕಿಂತ ದೊಡ್ಡ ಯೋಗ ಯಾವುದೂ ಅಲ್ಲ. ಕಾರಣ ಪ್ರವಚನಕ್ಕೂ ಹೋದಲ್ಲೆಲ್ಲರೂ ಹಿಂಗ ನಡೀತಿರ್ತಾವ. ಪ್ರವಚನದೊಳಗ ಒಬ್ರು ಮೊಬೈಲ್ ಕಳ್ಕೊಂಡ್ರು. ಮೊಬೈಲ್ ಕಳ್ಕೊಂಡ ತಕ್ಷಣ ಹಿಂಗ ಪ್ರವಚನ ಹೇಳೋರು ಒಂದು ಸೂಚನಾ ಕೊಟ್ರು, ಯಾರ ಮೊಬೈಲ್ ತಗೊಂಡಿರಿ ಇಂಥವ್ರದ್ದು ಐತದು, ಅದು ಬಹಳ ಕಿಮ್ಮತ್ತಿಂದ ಐತಿ, ದಯಮಾಡಿ ತಂದು ಕೊಟ್ಟು ಹೋಗ್ರಿ. ಮತ್ ನಿಮ್ಗೆ ತಂದು ಕೊಟ್ಟು ಹೋಗಾಕ ನಾಚಿಕೆ ಅನಿಸ್ತಿತ್ತು, ಲೈಟ್ ಎಲ್ಲ ತೆಗಿಸ್ತೀನಿ, ಕತ್ತಲದೊಳಗೆ ಬಂದು ನೀವು ಅದನ್ನ ನನ್ನ ಮುಂದಿಟ್ಟು ಹೋಗ್ರಿ ಅಂತ ತಿಳ್ಕೊಂಡು ಅವ್ರು ಸೂಚನಾ ಕೊಟ್ರು. ಎಲ್ಲಾ ಲೈಟ್ ತೆಗಿಸಿದ್ರು. ಹಿಂದೊಬ್ರು ಯಾರೋ ಎದ್ರು ನೋಡ್ರಿ, ಗಟ್ಟಿರದಿರಿ ನೀವು, ನಿಮ್ಮನ್ನು ಹೊಳಸ್ಬೇಕಂತೀನಿ, ಒಟ್ಟ ಒಳಗಿರ. ಹಿಂಗೊಬ್ಬ ಎದ್ದು ಬಂದ, ಸೀದಾ ಬಡ ಬಡ ಬಡ. ಎಲ್ಲಾರು ಅನ್ಕೊಂಡ್ರಿ ಯಾರೋ ಹೊಂಟಾರ ಕತ್ತಲ್ದೊಳಗ, ಮೊಬೈಲ್ ತಗೊಂಡವನ ಹೊಂಟಾನ, ತಗೊಂಡು ಬಂದ ಅದನ್ನ ಮುಂದೆ ಇಟ್ಟು ಹೋಗ್ತಾನ ಅಜ್ಜಾರ್ ಮುಂದ ಅಂತ ಅನ್ಕೋತ ಕೂತಾರ. ಅವ ಬಂದ ಹಿಂಗ ಇಟ್ಟಂಗ ಮಾಡಿದ, ಹಿಂದ್ ಹೋದ ತಕ್ಷಣ ಲೈಟ್ ಹಾಕಪ್ಪತ್ತಮ್ಮ ಅಂದ್ರು. ಲೈಟ್ ಹಾಕಿದ್ರು, ಮೊಬೈಲ್ ಇಟ್ಟು ಹೋಗಿರ್ಲಿಲ್ಲವ. ಹೇಳೋರ್ದು ಮೊಬೈಲ್ ತಗೊಂಡು ಹೋಗಿದ್ದ ಬಂದು ಕತ್ತಲ್ದಾಗ. ಇದನ್ನೂ ಕಲಿಸ್ತಾವ ಪ್ರವಚನ ಅಂದ್ರೆ ಕೇವಲ ಒಳ್ಳೆಯದನ್ನ ಕಲಿಸ್ತೈತಂತಲ್ಲ, ಇಂಥವನ್ನೂ ಕಲಿತು ಹೋಗೋರದ. ಒಳ್ಳೆಯದನ್ನ ಕಲಿಸ್ಬೇಕು, ಈ ನಾಡನ್ನ ತಿದ್ದಬೇಕು, ಈ ನಾಡನ್ನು ಒಂದಿಷ್ಟು ತರಬೇಕು, ಜಗತ್ತಿನೊಳಗೆ ಏನಾದ್ರೂ ಒಳ್ಳೇದು ಮಾಡ್ಬೇಕು, ಪರೋಪಕಾರಕ್ಕೆ ಬಂದಿನಂದ್ರ ಮೇಲೆ ಒಂದಿಷ್ಟು ಏನಾದ್ರೂ ಮಾಡ್ಬೇಕಂತ ತಿಳ್ಕೊಂಡು ಅಧಿಕಾರವನ್ನು ಧಿಕ್ಕರಿಸಿ ಮಠ ಬೇಡ, ಆಶ್ರಮ ಬೇಡ, ಯಾವುದೂ ಬೇಡ, ಒಂದಿಷ್ಟು ಓದುತ್ತಾ ಬೇಕು ಬೇಡೆಂಬೆರಡು ಭವ ಬೀಜಗಳ ಹುರಿದು. ಬಾಲಲೀಲ ಮಹಾಂತ ಶಿವೇಗಳು ಹೇಳ್ತಾರ ಹೆಂಗ ಬದುಕಿದ್ರು. ಬೇಕು ಬೇಡೆಂಬೆರಡು ಭವ ಬೀಜಗಳ ಹುರಿದು, ಲೋಕದಳು ಇದ್ದು ಇಲ್ಲದ ಮಹಿಮಗೆ, ಜಯ ಮಂಗಲಂ ನಿತ್ಯ ಶುಭ ಮಂಗಲಂ, ಜಯ ಜಯತು ಶಿಶು ಮಹಾಂತ ಲಿಂಗೇಶಗೆ, ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಬೇಕು ಬೇಡ, ಅಧಿಕಾರ ಬೇಕು, ಇದು ಬೇಡ, ಯಾವುದೂ ಬೇಡ ಅಂತ ತಿಳ್ಕೊಂಡು ಎಲ್ಲವನ್ನೂ ಧಿಕ್ಕರಿಸಿ ಅಂಥವನಿಗೆ ಯೋಗಿ ಆಗಬೇಕು ಅರ್ಹತೆ ಅದ, ಅಂಥವನಿಗೆ ಯೋಗಿ ಅನ್ನುವಂತ ಅರ್ಹತೆ ಅದ, ಅಂಥವನಿಗೆ ಯೋಗಿ ಅನ್ನಬೇಕು ಅಂತಾರ ಬಾಲ್ಯ ಮಹರ್ಷಿ. ಎಷ್ಟೆಲ್ಲಾ ಸಂಪತ್ತಿತ್ತು. ಮಲ್ಲಿಕಾರ್ಜುನ ಮಹಾಸ್ವಾಮೀಜಿಯವರ ಆಶ್ರಮವನ್ನು ಬೆಳೆಸಿ ಭಕ್ತ ಕುಲಕೋಟಿಯನ್ನು ಕಟ್ಟಿ ಕೊಟ್ಟಿದ್ರು. ಆದರೂ ಅದಕ್ಕೆ ಸೀಮಿತ ಆಗಲಿಲ್ಲ, ಅಧಿಕಾರ ಸ್ವೀಕರಿಸಲಿಲ್ಲ. ಎಲ್ಲವನ್ನು ಧಿಕ್ಕರಿಸಿ ಬಾಲಲೀಲ ಮಹಾಂತ ಶಿವಯೋಗಿಗಳು ಹೇಳಿದ ಹಾಗೆ
ಬೇಕು ಬೇಡೆಂಬೆರಡು ಭವ ಬೀಜಗಳ ಹುರಿದು ಲೋಕದೊಳು ಇದ್ದು ಇಲ್ಲದ ಮಹಿಮೆಗೆ ಇವತ್ತು ಇಲ್ಲ, ಆದ್ರೂ ನಮ್ಮ ಮಧ್ಯದೊಳಗದಾರ. ಅದು ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಅಂತ ತಿಳ್ಕೊಂಡು ಹೇಳ್ತಾರೆ ಬಾಲ್ಯ ಮಹರ್ಷಿ. ಅಂಥವ್ರನ್ನ ನೆನಪು ಮಾಡಿಕೊಳ್ಳುವಂತ ಗುರುನಮನ ಕಾರ್ಯಕ್ರಮ. ಹೆಣ್ಮಕ್ಳು ಯಜಮಾನ ಸತ್ತಾಗ ಅಳ್ತಿರ್ತಾರ, ನೋಡ್ಬೇಕು ಎಷ್ಟು ಚಂದ ಅಳ್ತಿರ್ತಾರ. ತೋರಿಸ್ಲಿ ಹಿಂಗಂತಿರ್ತಾರ, ನೋಡ್ಬೇಕು ನೀವು. ಅವ್ರು ಅಳ್ಕೋತ ಹಿಂದಿದ್ದವ್ರು ಏನಾರ ಕೈ ಬಿಟ್ರಿ ನನ್ನ ಕರ್ಕೋ ಅಂತಿರ್ತಾರ ನೋಡ್ರಿ. ಇನ್ನೇನ ಯಜಮಾನನ ಒಳಗೆ ಒಯ್ದು ಇಡ್ತಿರ್ತಾರ, ನನ್ನ ಕರ್ಕೋ ಅಂತಿರ್ತಾರ. ಇವ್ರು ಜಗ್ಗಿ ಹಿಡಿಬೇಕು, ಇಬ್ರು ಮಂದಿ ಜಗ್ಗಿ ಹಿಡಿಬೇಕು ಆ ಕಡೆ ಈ ಕಡೆ. ನಾನ್ ನಿಮಗ್ ಕೇಳ್ತೀನಿ, ಕೈ ಬಿಡ್ರಿ ನೋಡೋಣ. ಹೋಗ್ತಾವ ಸುಮ್ ಬಿಡ್ರಿ ನೋಡೋಣ, ಹೋಗಲ್ಲಕ್ಕೆ ಹಿಂಗ್ ತಿಳಿತಾಳ. ಮತ್ ಬಿಟ್ರ ಹಿಡ್ಕೊರ ನೀನು ಅಂತ ಅಳ್ಕೋತನ ಹೇಳ್ತಾಳ. ಬಂಗಾರ ಉಂಗ್ರ ತಗೋಬೇಡ ಅಂತ ಹೇಳಿದ್ದೆ, ತಗೊಂಡು ಕೈಯಾಗ ಹಾಕಿ ತೊಕ್ಕೋ ಅದನ್ನಂತ. ಒಳಗಿಳದವನಿಗೆ ಒಳಗಿಳದವ ಬ್ಲೇಡ್ ಹಿಡ್ಕೊಂಡು ಇಳ್ದ ಬಿಟ್ಟಿರ್ತಾನ. ಅವನು ಹಿಂಗೆ ಬರ್ಲಿಲ್ಲ ಅಂತಂದ್ರೆ ಆ ಬ್ಲೇಡ್ ಲೆಕ್ಕ ಬಹಳ ಕಟ್ ಮಾಡಿ ತಕ್ಕೊಂಡು, ಶಟ್ರ ಏನು ಬರಂಗಿಲ್ರಿ, ನೀವು ಬಂಗಾರ ಉಂಗ್ರ ಅದು ಬಿಟ್ಟು ಬಿಡ್ರಿ, ಚಿಂತಿ ಏನು ಬರಂಗಿಲ್ಲ ಗೊತ್ತದ, ಎಲ್ಲವನ್ನು ಇಲ್ಲೇ ಬಿಟ್ಟು ಹೋಗೋದದ. ಆದ್ರೂ ನಂದು 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 ಅಂತ ಬಡದಾಡ್ತಾರ ಮನ್ಯಾಗ. ನನ್ನ ಗಂಡ, ನನ್ನ ಹೆಂಡ್ರು, ನನ್ನ ಮಕ್ಕಳು ಅಂತಾರ ಇವರು. ಹೆಂಡತಿ ಗಂಡಸ ಹತ್ರ ಆಕಿ ಹೋಗಂಗಿಲ್ಲ, ಎಲ್ಲಾನು ಮುಗಿದು ಹೋಗೈತಿ ಬಿಡು, ನನ್ನ ಹೆಂಡತಿ ಸತ್ಲು ಏನೂ ಬೇಡ ನನಗಂತ ಯಾರು ಅನ್ನಂಗಿಲ್ಲ. ಹೆಂಡತಿ ಸತ್ತು 3ನೇ ದಿನಕ್ಕನ ಚಿಂತೆ ಮಾಡು, ಗಣಮಕ್ಕಳು ಹುಟ್ಟ್ಯಾರ, ಇನ್ನೊಂದು ಮದುವೆ ಮಾಡ್ಕೋಬೇಕಂತ. ಯಾವ್ದು ನಂದದ? ಇದು ಯಾವುದೂ ನಂದಲ್ಲ. ನಂದು ಅನ್ನುವಂಥದ್ದು ಅದು ಜ್ಞಾನದ ರತ್ನ. ಜೀವನದೊಳಗೆ ಏನು ಗಳಿಸಿದ್ದ ನಿಂದಪ್ಪ ಅಂತಂದ್ರೆ ಜ್ಞಾನ ಗಳಿಸಿದೆ ಅಂದ್ರೆ ಅದು ಅಟ್ಟ ನಿಂದೆ ಹೊರತು ಈ ಜಗತ್ತಿನಲ್ಲಿ ನಿಂದ ಯಾವುದೂ ಅಲ್ಲ. ಕರ್ಕೊಂಡ ಬಂದ ಆಕಿನ ಗಾಡಿಗೆ ಕುಂದ್ರಿಸಿರ್ತಾಳ, ಅಳ್ಕೋತ ಕೂತಿರ್ತಾಳ. 3 ದಿನ ಆಗಿರ್ತೈತಿ, ಇಸ್ಬಾಯಿ ತೊಳಸ್ಬೇಕು, ಹೋಳಿಗೆ ಮಾಡಿ ಉಣಿಸ್ಬೇಕಂತ ತಿಳ್ಕೊಂಡು ಆಕಿನ ತಂದು ಗಾಡಿ ಕುಂದ್ರಿಸಿರ್ತಾಳ. ಹಿಂಗ ಅಕ್ಕಿ ಸೆರಗ್ ಹಾಕೊಂಡು ಕೂತಿರ್ತಾಳ. ಅರ್ಧ ಮುಖ ಕಾಣ್ತಿರ್ತೈತಿ, ಅರ್ಧ ಕಾಣಂಗಿಲ್ಲ. ಹಿಂಗ್ ಕೂತಾಗ ಅಕ್ಕಿಗೆ ಬಂದು ಅವ್ರ ತಾಟ್ನ್ಯಾಗ ಒಂದಿಷ್ಟು ಇದು ಇಡ್ತಾರ, ಏನು ಹೋಳಿಗೆ ಇಟ್ಟಿರ್ತಾರ. ಉಣ್ಣ 3 ದಿನ ಆಗೈತಿ, ಉಪವಾಸ ಐತಿ, ಉಣ್ಣ ಅಂತಿರ್ತಾರ. ಅಕ್ಕಿ ಒಟ್ಟ ಒಲಿವಾ ಅಂತಿರ್ತಾಳ. ಕೈಯಾಗ ಹಿಂಗ್ ಹಿಡಿದಿರ್ತಾಳ, ಒಟ್ಟ ಒಲಿವಾ. 30 ಇಟ್ಟಾರ ಹೋಳಿಗೆ, 30 ಇಟ್ಟ. ಅಕ್ಕಿ ಹೋಗಿ ಹಿಂಗ ಏನ್ರ ಹೋಗೋ ಮುಂದಾಗ ಅದ್ರಾಗ ಏನ್ರ ಹನಿ ಹಾಲು ತುಪ್ಪ ಹಾಕಿರ್ಲಿಲ್ಲ ಅಂತ ತಿಳ್ಕೊರಿ, ಒಂದೇ ಹಣ್ಣಿನ ಹಾಲು ಕುಡಿಯೋದಕ್ಕೆ ಅಂತ. ಯಾವ್ದು ಸತ್ಯ? ಯಾವ್ದು ಸತ್ಯ? ಹೋಳಿಗೆ ಒಲ್ಲೆ ಅನ್ನೋದು ಸತ್ಯನೋ, ಏನು ಹಾಲು ಅನ್ನೋದು ಸತ್ಯನೋ? ನಾ ಇವನ್ನ ನೋಡ್ತಿರ್ತೀನಿ, ಹೋದಾಗ ಏನೇನೋ ಮಾಡ್ತಾಳೆ ಮಗಳು. ಮಾತಾಡ್ಸಕ್ಕಂತ ಹೋಗಿರ್ತೀನಲ್ಲ, ನೋಡ್ತಿರ್ತೀನಿ, ಸುಮ್ಮನೆ ನೆಪಕ್ಕೆ ಹೋಗಿರ್ತೀನಿ ಮಾತಾಡ್ಸ. ಏನೇನ್ ನಾಟಕ ನಡೆದೈತಿ ಒಂದೊಂದು ಮನ್ಯಾಗ. ಈ ಸತ್ಯ ಜಗತ್ತು ಅರ್ಥ ಮಾಡಿಕೊಂಡಕ್ಕನ ಈ ನಾಡಿನಲ್ಲಿ ಮಹಾತ್ಮರು ಹುಟ್ಟಿ ಬಂದರು. ಇದನ್ನು ತಿದ್ದಬೇಕು, ಇದನ್ನು ನಡೆಸಬೇಕು. ಯಾವುದೂ ನಂದಲ್ಲ, ನಂದನ್ನೋದೇ ಎಲ್ಲಾ ಬಿಟ್ಟು ಹೋಗೋದೈತಿ ಒಂದು ದಿನ. ಗರ್ವ ಅಹಂಕಾರ ಬೂದಿಯ ಮಾಡೋ ನಮ್ ಗವಾಯಿಗಳು ಹಾಡ್ತಾರೆ. ಕೇಳು ಜಾಣ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ಕೇಳು ಜಾಣ ಶಿವಜಾನ, ಕೇಳು ಜಾಣ ಶಿವಜಾನ ಮಾಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ಕೇಳು ಜಾಣ ಶಿವಜಾನ ಮಾಡಣ್ಣ.
ಕಾಶಿ ಯಾತ್ರೆಯ ಚೆನ್ನಾಗಿ ಮಾಡೋ ಹೌದು. ಕಾಶಿ ಯಾತ್ರೆಯ ಚೆನ್ನಾಗಿ ಮಾಡೋ, ತಾಯಿ ತಂದೆಯ ಸೇವೆಯ ಮಾಡೋ, ದಾನ ಧರ್ಮದಿ ನಿತ್ಯದಿ ಮಾಡಣ್ಣ, ದಾನ ಧರ್ಮದಿ ನಿತ್ಯದಿ ಮಾಡಣ್ಣ. ನಿನ್ನೊಳಗ 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 ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ಕೇಳು ಜಾಣ ಶಿವದಾನ ಮಾಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ಕೇಳು ಜಾಣ ಶಿವದಾನ ಮಾಡಣ್ಣ, ನಿನ್ನೊಳಗ ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ಸೊಕ್ಕವ ಸುಟ್ಟು ಬೂದಿಯ ಮಾಡೋ, ಸೊಕ್ಕವ ಸುಟ್ಟು ಬೂದಿಯ ಮಾಡು, ಗರ್ವವೆಂಬುದು ಹರಣವ ಮಾಡು. ಸೊಕ್ಕವ ಸುಟ್ಟು ಬೂದಿಯ ಮಾಡು, ಗರ್ವವೆಂಬುದು ಹರಣವ ಮಾಡು. ಸಾಕರ ಕಂಡಲಿ ವಸ್ತಿ ಮಾಡಣ್ಣ, ಸಾಕರ ಕಂಡಲಿ ವಸ್ತಿ ಮಾಡಣ್ಣ. ನಿನ್ನೊಳಗ ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ಕೇಳು ಜಾಣ ಶಿವಜಾನ ಮಾಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ಲಾಭವ ನೋಡಿ ವ್ಯಾಪಾರ ಮಾಡೋ, ಎಂಟು ದಿನಕ್ಕೊಮ್ಮೆ ಲೆಕ್ಕವ ಮಾಡೋ. ಲಾಭವ ನೋಡಿ ವ್ಯಾಪಾರ ಮಾಡೋ, ಎಂಟೆಂಟು ದಿನಕ್ಕೊಮ್ಮೆ ಲೆಕ್ಕವ ಮಾಡೋ. ಸರ್ಕಾರ ಕಂಡಲ್ಲಿ ಸಲಾಮು ಮಾಡಣ್ಣ, ಸರ್ಕಾರ ಕಂಡಲ್ಲಿ ಸಲಾಮು ಮಾಡಣ್ಣ. ನಿನ್ನೊಳಗ ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ಕೆಳಜಾಣ ಶಿವಜಾಣ ಮಾಡಣ್ಣ. ತಂದೆ ತಾಯಿಯ ಸೇವೆಯ ಮಾಡೋ, ತಂದೆ ತಾಯಿಯ ಸೇವೆಯ ಮಾಡು, ಮೋಕ್ಷದ ದಾರಿಯ ಆದಿಯ ಹಿಡಿಯೋ. ಶಿಶುನಳದೀಶನ 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 ಪಾದಕ್ಕೆ ವಂದಣ್ಣ. ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ಕೆಳು ಜಾಣ ಶಿವಜಾನ ಮಾಡಣ್ಣ, ನಿನ್ನೊಳಗ ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ಧ್ಯಾನ ಮಾಡಣ್ಣ, ಶಿವನ ಧ್ಯಾನವ ಮಾಡಣ್ಣ,
ನಿನ್ನೊಳಗ ನೀನು ತಿಳಿದು ನೋಡಣ್ಣ. ನಮ್ಮೊಳಗ ನಾವು ತಿಳ್ಕೊಳ್ಳೋದ ಬಾಳ ದೊಡ್ಡದು. ಸಿಟ್ಟು, ಅಹಂಕಾರ, ದ್ವೇಷ, ಅಸೂಹೆ, ಗರ್ವ ಹೋಗುವುದೆಲ್ಲಿಗೆ ಯಾರಿಗೂ ಗೊತ್ತಿಲ್ಲ. ಎಲ್ಲಾರು ಹುಟ್ಟಿದ್ವಿ, ಎಲ್ಲಾರು ಬಂದೇವಿ, ಎಲ್ಲಾರು ಹೊಂಟಿವಿ. ನಮ್ಮೊಳಗ ನಾವು ಏನೂ ತಿಳ್ಕೊಳ್ಳೇ ಇಲ್ಲ. ಇನ್ನೊಬ್ಬರ ಮೇಲೆ ದ್ವೇಷ, ಅಸೂಹೆ ಇದನ್ನ ತುಂಬ್ಕೋತ ಬಂದಿವಿ. ಬರೇ ಬೆಳಗ್ಗೆ ವಾಕಿಂಗ್ ಹೋಗಿರ್ತೀರಿ ಹೆಣ್ಮಕ್ಳು, ಬರೋ ಮುಂದಾಗಿ ಇನ್ನೊಬ್ಬರ ಕಂಪೌಂಡ್ ಹೂ ಹರ್ಕೊಳ್ಳೋದು, ತೊಗೊಂಬಂದು ನಿಮ್ಮ ದೇವರಿಗೆ ಏರ್ಸೋದು. ಆ ಮನೆ ಹೆಣ್ಮಕ್ಳು ಬಾಕ್ಲ ತೆಗೆದ ಮೇಲೆ ಹೂ ಇರ್ಲಾರ್ದು ನೋಡಿ ಅಕ್ಕಿ ನಿಮಗೂ ಹೂ ಏರ್ಸೋದು. ಬರೇ ದ್ವೇಷ, ಇನ್ನೊಬ್ಬರದು ತಿನ್ನೋದು. ಇದು ಎಲ್ಲವನ್ನ ಅರ್ಥ ಮಾಡಿಕೊಂಡು ತಮ್ಮೊಳಗ ತಾವು ತಿಳ್ಕೊಂಡು ಮಹಾಜ್ಞಾನಿಗಳಾಗಿ ಈ ಜಗತ್ತಿನ ಜಂಜಡನ ಬೇಡ ಅಂತ ತಿಳ್ಕೊಂಡು ಗುಡ್ಡದಾಗ ಬದುಕುವುದು, ಊರು ಹೊರಗಿರೋದು. ಸಿದ್ದೇಶ್ವರ ಸ್ವಾಮಿಗಳು ಬಂದಾಗ ಎಲ್ಲಿರ್ತಿದ್ರು? ಊರು ಹೊರಗಿರ್ತಿದ್ರು. ಯಾಕ ಗೊತ್ತಿತ್ತು ಅವ್ರಿಗೆ, ಈ ಊರನ್ನ ಜಂಜಡನ ಬೇಡ. ಮಠ ಕಟ್ಟಲಿಲ್ಲ, ದ್ವೇಷ ಮಾಡಲಿಲ್ಲ, ಇನ್ನೊಂದೇನು ಮಾಡಲಿಲ್ಲ. ಓದುವುದು, ಚಲೋ ಓದಿದ್ದನ್ನು ಜನರ ಮನಕ್ಕೆ ಮುಟ್ಟಿಸುವಂಗ ಮಾತನಾಡು. ಜನರ ಮನಸ್ಸಿಗೆ ಮುಟ್ಟಬೇಕು. ಎಷ್ಟು ಮಂದಿ ತಮ್ಮ ದುಶ್ಚಟಗಳನ್ನು ಬಿಟ್ಟರು ಅವ್ರ ಮಾತು ಕೇಳಿ ಒಡೆದ ಸಂಸಾರಗಳು ಕೂಡಿದವು, ಒಡೆದ ಸಮಾಜ ಕೂಡ್ತು. ಜಾತಿ ವ್ಯವಸ್ಥೆಗಳು ಹದಗೆಟ್ಟು ಹೋದಂತ ಸಂದರ್ಭದೊಳಗ ಜಾತಿ ವ್ಯವಸ್ಥೆಯನ್ನೇ ಮೀರಿ ನಿಂತು ಬಟಕೂರಿಕೆ ಅಂತದ್ದು ಇಲ್ಲೇ ನಿಮ್ಗೆ ಗೊತ್ತದು. ಬಟಕೂರಿಕೆಯೊಳಗೆ ಪ್ರವಚನ ನಡೆದಾಗ ಸಿದ್ದೇಶ್ವರ ಸ್ವಾಮೀಜಿಯವರು ಪ್ರವಚನವನ್ನು ಮುಗಿಸಿದ್ರು. ಯಾರೋ ಪತ್ರಕರ್ತರು ಹೋಗಿ, ಯಪ್ಪ ಇದು ವೀರಶೈವ ಲಿಂಗಾಯತ ಅಂತ ತಿಳ್ಕೊಂಡು ಹೊಡೆದಾಡಕತ್ತಾರ. ನಾವು ವೀರಶೈವರು, ನಾವು ಲಿಂಗಾಯತರು, ಇನ್ನೂ ಸ್ವಲ್ಪ ಐತದ. ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಏನ್ರಿ ಅಂತಂದಾಗ ಕೇಳಿದವನ ಮುಖ ನೋಡಿ ನಕ್ಕು, ಯಾರಿಗೆ ಏನೇನು ಅನ್ನಿಸ್ತೈತೆ ಅದನ್ನ ಮಾಡ್ಕೋತ ಹೋಗ್ಲಿ ಬಿಡ್ರಿಪ್ಪ, ಅವ್ರವ್ರ ದಾರಿ ಒಳಗೆ ಹೋಗ್ಲಿ ಅವರು ಇಷ್ಟ ಹೇಳಿದ್ರೆ ಹೊರತು ಇದು ವೀರಶೈವ ಚಲೋ, ಲಿಂಗಾಯತ ಚಲೋ, ಇದು ಯಾವುದನ್ನು ಕೇಳಿಲ್ಲ. ಯಾರೇ ಪ್ರಶ್ನೆ ಮಾಡಿದ್ರೆ ಅವ್ರ ಮುಖ ನೋಡಿ ಒಂದಕ್ಕೆ ಮುಗುಳ್ನಗೆಯನ್ನು ನಕ್ಕ, ನೀವ ಹೇಳ್ರಿ ತಿಳಿದವರು ಅಂತೇಳಿ ಅವ್ರ ಮೇಲೆನ ಹಾಕಿ ಬಿಟ್ರ ಹೊರತು ಸಮಾಜ ಒಡೆಯುವ ಕೆಲಸ ಮಾಡಲಿಲ್ಲ. ಹಾನಗಲ್ ಕುಮಾರಸ್ವಾಮಿಗಳು ಹಂಗ ಬದುಕಿದ್ರು, ಶಿವಯೋಗಿಗಳು ಹಂಗ ಬದುಕಿದ್ರು, ಮಹಾತ್ಮರು ಹಂಗ ಬದುಕಿದ್ರು. ಅದಕ್ಕೆ ಅವರನ್ನ ಮಹಾತ್ಮರು ಅಂತ ಕರೆದ್ರು ನೋಡ್ರಿ. ಒಬ್ಬ ಮನುಷ್ಯನು ಹಿಂಗ ಬದುಕಬೇಕಾ? ಸಾಮಾನ್ಯನಾಗಿ ರೈತನ ಮನೆಯಲ್ಲಿ ಹುಟ್ಟಿದಂತ ಒಬ್ಬ ಮಗು ವಿಶ್ವಕ್ಕನ ಒಬ್ಬ ದೊಡ್ಡ ತತ್ವಜ್ಞಾನಿಯ ಸಾಲಿನಲ್ಲಿ ಬಂದು ನಿಲ್ತಾರ ಸಿದ್ದೇಶ್ವರ ಅಜ್ಜವ್ರು. ಅಂದ್ರೆ ಅವರ ತ್ಯಾಗ ಈ ನಾಡಿನಲ್ಲಿ ಎಷ್ಟು ದೊಡ್ಡದು. ನಾವು ಮನ್ಯಾಗ ಟಿವಿ ನೋಡೋದು, ಧಾರಾವಾಹಿ ಬಿಟ್ಟು ಬರ್ಬೇಕಂದ್ರೆ ವಜ್ಜಾಗೈತೆ ನಮಗೆ. ನಾಳಿನ ಸಂಚಿಕೆಯಲ್ಲಿ ಅಂತ ತಳಗ್ ಬಂದಾಗ ಓಡಿ ಕಡೆ ಬರ್ತೀರಿ ನೀವು, ನಾಳೆ ಐತಿ ಬಿಡಿದು ಅಂತ ಹೇಳಿ. ಒಂದು ಧಾರಾವಾಹಿ ಬಿಟ್ಟು ಬರಾಕ ಮನಸ್ಸಿಲ್ಲ. ಇವತ್ತು ಸಂಡೇ ಐತೆ ಅಂತ ತಿಳ್ಕೊಂಡು ಮನ್ಯಾಗ ಏನ್ರ ಸ್ಪೆಷಲ್ ಅಡಿಗೆ ಮಾಡಿದ್ರ ಅಲ್ಲೇನ್ ಹೋಗಿ ಉಂಟೆ, ಇಲ್ಲೇ ಉಂಡ್ರ ಆತ್ ಇವತ್ತೊಂದಿನ ಅಂತೇಳಿ ಅಡಿಗೆ ಬಿಟ್ಟು ಬರಾಕ ಅಲ್ಲಿಗೆ. ಒಂದು ಸಣ್ಣ ವ್ಯವಸ್ಥೆಯನ್ನು ತ್ಯಾಗ ಮಾಡಂಗಿಲ್ಲ, ಅದಕ್ಕೆ ನಾವು ದೊಡ್ಡವರಾಗಿಲ್ಲ. ಇಡೀ ಸಂಪೂರ್ಣ ಜೀವನವನ್ನೇ ತ್ಯಾಗ ಮಾಡಿ ಜನರಿಗೆ ಕೇವಲ ಅನುಭವವನ್ನ ಮುಟ್ಟಿಸುವಂತ ಕೆಲಸ ಮಾಡ್ತಾ ತಮ್ಮನ್ನ ತಾವು ಮರೆತು ಬಯಲೊಳಗೆ ಬಯಲಾಗಿರುವಂತ ಸಿದ್ದೇಶ್ವರರವರನ್ನು ಕುರಿತು ನೆನಪು ಮಾಡಿಕೊಳ್ಳೋ ಕಾರ್ಯಕ್ರಮ ಅದು ಗುರುನಮನ. ಹೆಂಗರೆ ಬದುಕಿರಬೇಕು. ಗುರುರಾಜ ಕರ್ಜಗಿ ಅವರು ಒಳ್ಳೆಯ ಚಿಂತಕರು ಈ ನಾಡಿನೊಳಗ. ಸಿದ್ದೇಶ್ವರ ಅಜ್ಜವ್ರನ್ನ ಭೇಟಿಯಾಗಕ್ಕೆ ಹೋದಾಗ, ಯಪ್ಪ ನಾ ಹಿಂಗೊಂದು ಅಲ್ಲಮ ಪ್ರಭುದೇವರ ವಚನಗಳ ನಿರ್ವಚನ ಅಂತ ಹೇಳಿ ತಾವೇನು ಬರೆದಿರ ಅದೇ ರೂಪದೊಳಗೆ ಒಂದು ಪುಸ್ತಕ ಹೊರಗೆ ತರಕತ್ತೀನ್ರಿಪ್ಪ. ಇನ್ನೇನು ಕೆಲವೇ ದಿವಸಗಳೊಳಗ ಅದು ಬರೀದು ಮುಗಿತದ ಅಂತ ತಿಳ್ಕೊಂಡು ಸಿದ್ದೇಶ್ವರ ಅಜ್ಜವ್ರಿಗೆ ಹೇಳಿದ್ರ, ಅವ್ರು ಹೇಳಿದ್ರಂತ 80 ವಯಸ್ಸಾಗಿತ್ತನ ಬಹುಶಃ ಅವ್ರಿಗೆ, ಮುಪ್ಪಾಗಿತ್ತು. ಇನ್ನು
ಅದನ್ನಟ್ಟು ಯಾವಾಗ್ರೆ ಅಷ್ಟು ಬೇಗ ತಂದು ಕೊಡ್ರಿಪ್ಪ, ಅದನ್ನೊಂದು ಓದ್ತೀನಿ ಅಂದಿದ್ರು ಸಿದ್ದೇಶ್ವರಜ್ಜ ಅವರು. ಅದನ್ನಟ್ಟು ತಂದು ಕೊಡ್ರಿಪ್ಪ, ಅದನ್ನಟ್ಟು ಓದ್ತೀನಿ, ಆ ಪುಸ್ತಕ ಯಾವಾಗ ಐತಿ ಅದನ್ನ ತಂದು ಕೊಡ್ರಿ, ಅದನ್ನಟ್ಟು ಓದಿ ಮುಗಿಸ್ತೀನಿ, ನಂದು ಮತ್ತ ಸಮೀಪ ಬಂದೈತಿ ಅನ್ನುವಂತ ಮಾತನ್ನ ಆಡಿದ್ರು ಅಂತ ನಾವು ಕೇಳ್ತೀವಿ. ವಯಸ್ಸಾಗಿ ಹಣ್ಣಾಗಿ ಇನ್ನೇನು ಮಣ್ಣು ಸೇರುವಂತ ಕಾಲದೊಳಗೂ ಓದಬೇಕು ಅನ್ನೋಂತ ಸಿದ್ಧಾಂತ ಇತ್ತಲ್ಲ, ಈ ನಾಡಿನ ಯುವಕರಿಗೆ ಅದು ಮಾದರಿ ಆಗಬೇಕು ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಸಾಲಿಗೆ ಹೋದ್ರು, ಜೀನ್ಸ್ ಪ್ಯಾಂಟ್ 6 ತೂತ್, ಅದಕ್ಕೆ ಹೆಬ್ಬುಲಿ ಕಟಿಂಗ್, ಈ ಕಡೆ ಹೋತಮರಿ ತಿಂದಿರ್ತೈತಿ, ಈ ಕಡೆ ಆಡು ತಿಂದಂಗಾಗಿರ್ತೈತಿ. ಅಂತದ್ ಬಿಟ್ಕೊಂಡು ಮ್ಯಾಲ ಒಂದು ಜುಟ್ಲಾ ಕಟ್ಕೊಂಡು ಹೆಣ್ಮಕ್ಳು ಹಾಕೋಬೇಕಿಲ್ಲ, ಇವು ಹಾಕೊಂಡು ಅಡ್ಡಾಡಕತ್ತಾವ, ರಬ್ಬರ್ ಹಾಕೊಂಡು ಹಿಂದ ಇಟ್ಟು ಪ್ಯಾಂಟ್ ಇಳಿದಿರ್ತೈತಿ, ಒಳಗಿನ ಚೊಣ್ಣ ಕಾಣ್ತಿರ್ತೈತಿ. ಇದು ಬದುಕಲ್ಲ. ನಮ್ಮ ಯುವಕರು ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಕಾರಣ ಏನು ಅಂದ್ರ, ನಾಡಿನೊಳಗೆ ನಾವು ಎದಕ್ಕೆ ಬಂದೇವಿ? ದುಶ್ಚಟಗಳನ್ನ ಮಾಡ್ಲಿಕ್ಕೆ ಬಂದಿಲ್ಲ, ಒಬ್ಬರ ದಾರಿ ತಪ್ಪಿಸಿ ನಾವು ದಾರಿ ತಪ್ಪಕ್ಕೆ ಬಂದಿಲ್ಲ. ಈ ಜಗತ್ತಿನೊಳಗೆ ಸಿದ್ದೇಶ್ವರ ಅಜ್ಜರ ಜೀವನ, ಅವರ ಮಾರ್ಗದರ್ಶನ, ಅವರ ತತ್ವ ಸಿದ್ಧಾಂತಗಳನ್ನ ಒಂದು ಸ್ವಲ್ಪ ಮುಂದಿಟ್ಟುಕೊಂಡು ಹೋಗ್ರಿ. 80 ವರ್ಷದೊಳಗೂ ನಾನು ಓದ್ಬೇಕು ಅನ್ನುವಂತ ಹವ್ಯಾಸ ಅವರಲ್ಲಿ ಇತ್ತು ಅಂದ್ರ 22 ವಯಸ್ಸಾಗಿರ್ತೈತಿ. ನಮ್ಮ ಜುಟ್ಟ, ನಮ್ಮ ದಾಡಿ ನೋಡ್ಬೇಕು. ನೀವು ಸಿನಿಮಾದಾಗ ಯಾವ್ರೇ ಒಬ್ಬ ಏನಾರ ಮಾಡಿದ ಅಂದ್ರೆ ಅದನ್ನ ನೋಡೋದು ಮರದಿನ ಚಲೋನ ಅದು ಕಟಿಂಗ್ ಅಂಗಡಿ, ಅದಷ್ಟ ಏನೂ ಸಾಧಿಸಂಗಿಲ್ಲ. ನೀವು ಈ ನಾಡಿನಲ್ಲಿ ಏನೂ ಸಾಧಿಸಂಗಿಲ್ಲ ಅಂತ ಯುವಕರು. ಅಂತವ್ರು ನೋಡಿದ ತಕ್ಷಣ ನಾ ಅಂತಿರ್ತೀನಿ, ಇದು ಕುರಿಯೊಳಗೆ ಒಂದು ಕುರಿ ಅಂತಿರ್ತೀನಿ ನಾ ಮನಸ್ಸಿನಾಗ. ಅವನಿಗೇನು ಅನ್ನಂಗಿಲ್ಲ, ಎಲ್ಲವೂ ಹುಟ್ಟ್ಯಾವ, ಇದು ಒಂದು ಹುಟ್ಟೈತೆ ಅಂತದ್ರಾಗ ಅಂತ ತಿಳ್ಕೊತೀನಿ. ಯಾವ ಸದ್ಭಾವ, ಸದ್ಭಕ್ತಿ, ಒಳ್ಳೆ ವಿಚಾರ, ಆಚಾರ, ಅನುಭಾವ, ಶಿಸ್ತು, ಸಂಯಮ, ಪ್ರೇಮ ಇವನು ಬೆಳೆಸ್ಕೊಂಡು ಗುರುವಿನ ಸೇವಾ, ಅಧ್ಯಯನವೇ ಅನುಷ್ಠಾನ ಅಂತ ತಿಳ್ಕೊಂಡು ಯಾವ ಯುವಕ ಹೋಗ್ತಿರ್ತಾನ ಆತ ಈ ನಾಡಿನೊಳಗೆ ಏನಾದ್ರೂ ಸಾಧನೆ ಮಾಡ್ತಾನ ಅನ್ನೋದಕ್ಕ ಸಿದ್ದೇಶ್ವರ ಅಜ್ಜವರೇ ನಮಗೊಂದು ಸಾಕ್ಷಿಯಾಗಿ ನಿಲ್ತಾರ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಬೇಕು. ಮಕ್ಕಳಿಗೆ ಅದನ್ನ ಕಲಿಸ್ರಿ. ಅವ ಕಟಿಂಗ್ ಮಾಡ್ಕೊಂಡ್ ಬಂದ ತಕ್ಷಣ ಅವನ ಕಟಿಂಗ್ ನೋಡ್ರಿ. ಅವ ಹಂಗ ಹೆಬ್ಬುಲಿ ಮಾಡ್ಕೊಂಡ್ ಬಂದ ರಾತ್ರಿ ಕತ್ರಿ ತಗೊಂಡ್ ನಡಬರ್ ಕತ್ತರಿಸ್ರಿ, ಮಾಡ್ರಿ. ಹಂಗ ಮರದಿನ ಹೋಗಿ ಬೋಳ್ಸ್ಕೊಂಡ್ ಬರ್ತಾನ ತಾನ ಹೋಗಿ. ಮಕ್ಕಳಿಗೆ ಸಂಸ್ಕಾರ ಕೊಡ್ರಿ, ಪುಸ್ತಕ ಕೊಡ್ರಿ, ಮೊಬೈಲ್ ಕೊಡ್ಬೇಡ. ಬೈಕ್ ಕೇಳಿದ ತಕ್ಷಣ ಬೈಕ್ ಕೊಡಿಸ್ಬಿಡ್ತೀರಿ. ಅವ್ರ ಬೈಕ್ನೊಳಗೆ ಒಂದು ಪೈಪ್ ಇರ್ತೈತಿ ಸಣ್ಣದು, ಆ ಸೈಲೆನ್ಸರ್ ಪೈಪ್ನಾಗ ಒಂದು ಬೈಕಿನ ಸೈಲೆನ್ಸರ್ ಪೈಪ್ನಾಗ ಒಂದು ಪೈಪ್ ಇರ್ತೈತಿ. ಅದನ್ನ ತೆಗದ್ರ ಅದು ಊರಿಗೆ ತುಂಬುವಂಗ ಓದಿರ್ತಿರ್ತೈತಿ. ಅದು ಯಾವ್ದೋ ಬೈಕ್, ಅದನ್ನ ಒಳಗಿಂದ ತೆಗಿಸಿ ಅಚ್ಚಿಕೊಮ್ಮೆಟ್ಟಾಡ್ತಾನ, ಇಚ್ಚಿಕೊಮ್ಮೆಟ್ಟಾಡ್ತಾನೆ, ಯಾರು ನೋಡ್ತಾರ ಅಂತೇಳಿ ಇದನ್ನ ಹಳೆ ನಾಯಿ ನೋಡಂಗಿಲ್ಲ. ಬರೇ ದಿಮಾಕ ಸೊಕ್ಕ ತುಂಬಿಕೊಂಡು ಜೀವನ ಹಾಳು ಮಾಡ್ಕೊಳಕತ್ತೀವಿ. ಮಕ್ಕಳಿಗೆ ಇದನ್ನ ಕಲಿಸ್ರಿ. ನನಗೆ ಈ ಘಟನೆಯನ್ನು ಓದಿದ್ದೆ ನಾನು. 80 ವರ್ಷಕ್ಕೆ ಗುರುರಾಜ ಕರ್ಜಿಗೆ ಅವರ ಒಂದು ಪುಸ್ತಕ ತಂದು ಕೊಟ್ರಪ್ಪ, ಅದನ್ನು ಓದ್ತೀನಿ ಅಂತ ಸಿದ್ದೇಶ್ವರ ಅಜ್ಜವರು ಅಂತಿದ್ರು ಅಂದ್ರ ಈ ನಾಡಿಗೆ ಇನ್ನೂ ಆದರ್ಶದ ತತ್ವ ಯಾವುದು ಬೇಕು? ಇದು ಒಂದು ಸಾಕಲ್ಲ ಯುವಕರಿಗೆ. ನಾನು ಓದ್ಬೇಕು, ನನ್ನ ತಂದೆ ತಾಯಿಯನ್ನು ಸಾಕಬೇಕು, ಆದರ್ಶವಾಗಿ ಬೆಳಿಬೇಕು, ನನ್ನ ತಂದೆ ತಾಯಿ ಹೆಸರನ್ನು ಸಮಾಜದೊಳಗೆ ತರಬೇಕು ಅನ್ನೋ ನಿಜವಾದ ಯುವಕನೇ ಹೊರತು ಹಂಡ ಬಂಡ ಅಂಗಿ ಹಾಕೊಂಡು ಅಡ್ಡಾಡೋ ಯುವಕಲ್ಲ. ಮಕ್ಕಳಿಗೆ ಆದರ್ಶ ಆಗಬೇಕು. ಸ್ವಾಮಿಗಳಾದವರು ಮಠ ಕಟ್ಟುವುದು ಬೇಡ, ಸಮಾಜ ಕಟ್ಟಬೇಕು ಅನ್ನುವಂತ ನೀತಿಯನ್ನೂ ಕೂಡ ಈ ನಾಡಿನೊಳಗೆ ಸಿದ್ದೇಶ್ವರ ಅಜ್ಜವರು ಹೇಳಿದರು. ಸಮಾಜ ಕಟ್ರಿ, ಮಠ ಕಟ್ಟೋರದಾರ. ಸಮಾಜ ಹನಗಲು ಕುಮಾರಸ್ವಾಮಿಗಳು ಯಾವಾಗಲೂ ಹೇಳ್ತಿದ್ರು, ಏನು ಸ್ವಾಮಿಗಳಾದವರು ಸಮಾಜ ಕಟ್ಟಬೇಕು, ಭಕ್ತರಾದವರು ಮಠ ಕಟ್ಟಬೇಕು ಅಂತ. ಭಕ್ತರ ಮಠ ಕಟ್ಟಬೇಕು, ಸ್ವಾಮಿಗಳು ಕಟ್ಟೋದಲ್ಲ. ಭಕ್ತರಾದವರು ಮಠ ಕಟ್ಟಬೇಕು, ಸ್ವಾಮಿಗಳಾದವರು ಸಮಾಜ ಕಟ್ಟಬೇಕು. ಸಿರಿ ತುಂಬಿದ ನಗಲ್ಲ ಮಠವನೆ ತೊರೆದ ವಂದನೆ ಸಮಾಜ ಪುರುಷಗೆ, ಲೋಕದ ಹಿತ ರಕ್ಷಕಗೆ, ವರ
ಸಮಾಜ ಪುರುಷಗೆ ಲೋಕದ ಹಿತ ರಕ್ಷಕಗೆ ಶಿವಯೋಗ ಮಂದಿರದಲ್ಲಿ ಹೊಳೆವ ಜ್ಯೋತಿಗೆ ಶಿವಯೋಗ ಮಂದಿರದಲ್ಲಿ ಹೊಳೆವ ಜ್ಯೋತಿಗೆ ವಂದನೆ ವಂದನೆ ಆನಗಲ್ಲ ಗುರುಕುಮಾರ ವಂದನೆ ಆನಗಲ್ಲ ಗುರುಕುಮಾರ ವಂದನೆ ಶಿವಯೋಗ ಮಂದಿರದ ಸ್ವಾಮಿಗೆ ಯೋಗದ ಸಿರಿ ಗಳಿಸಿದ ನಿಜ ನೇಮಿಗೆ ಶಿವಯೋಗ ಮಂದಿರ ಸ್ವಾಮಿಗೆ ಯೋಗದ ಸಿರಿ ಗಳಿಸಿದ ನಿಜ ನೇಮಿಗೆ ವೈರಾಗ್ಯದ ಮಲ್ಲನಾರ ಕೃಪೆಯ ಬೇಡಿದ ಸಿರಿ ತುಂಬಿದ ಹಾನಗಲ್ಲ ಮಠವನ ತೊರೆದ ಪರ ಸಮಾಜ ಜನರೊಳಗೆ ತಣಿಯಲ ಬೆರೆದ ಜಗದ ದುಃಖ ಕಳಿಯಲು ತನ್ನ ಹೃದಯ ತೆರೆದ ಜಗದ ದುಃಖ ಕಳಿಯಲು ತನ್ನ ಹೃದಯವ ತೆರೆದ ವಂದನೆ ವಂದನೆ ಆನಗಲ್ಲ ಗುರುಕುಮಾರ ವಂದನೆ ಅಭಿನಂದನೆ ಚಿತ್ತರಗಿಯ ಶ್ರೀ ವಿಜಯ ಮಾಂತನ ಲೀಲೆಗೈದ ಗೋಮಾತಮ್ಮನ ಚಿತ್ತರಗಿಯ ಶ್ರೀ ವಿಜಯ ಮಾತನ ಲೀಲಗೈದ ಗೋಮಾತಮ್ಮನ ಜೊತೆಗೆ ನಡೆದ ಶಿವಯೋಗ ಮಂದಿರ ಸ್ಥಳಕ್ಕೆ ತುಂಬಿ ಹರಿವ ಮಲಪ್ರವಾರಿ ತಾಯಿಯ ಬಳಿಗೆ ಸ್ಥಾಪಿಸಿದ ಶಿವನ ಸಿರಿಯ ಕೈಲಾಸದ ಮಾಮಲೆ ಬಿತ್ತಿಸಿದೆ ವಿರಕ್ತಿಯ ನಿಜ ಗುಣದ ಬೀಜವ ವಂದನೆ ವಂದನೆ ಆನಗಲ್ಲ ಗುರುಕುಮಾರ ವಂದನೆ ಅಭಿನಂದನೆ ಜೋಳಿಗೆಯ ತೆರೆದು ಭಿಕ್ಷ ಬೇಡಿದ ಕಣ್ಣಿಲ್ಲದ ಎರಡು ಅಂಧ ಮಕ್ಕಳ ಪಡೆದ ಗಾನ ವಿದ್ಯೆಯನ್ನು ಕಲಿಸಿ ಘನತೆ ತೋರಿದ ಅವರ ಕೀರ್ತಿ ಗಗನ ಎತ್ತರಕ್ಕೆ ಬೆರೆಸಿದ ಗಾನಯೋಗಿ ಪಂಚಾಕ್ಷರಿ ಬಿರದಲ್ಲಿ ಕೊಟ್ಟ ಜಗದ ತುಂಬ ಸಂಗೀತದ ಕಲೆಯ ಹರಿಸಿ ಬಿಟ್ಟ ವಂದನೆ ವಂದನೆ ಆನಗಲ್ಲ ಗುರುಕುಮಾರ ವಂದನೆ ಅಭಿನಂದನೆ ನಾಲತವಾಡದ ಮಾ ಶಿವ ಶರಣಗೆ ನೀಡಿದ ಪಾದೋದಕ ಮಹಿಮಗೆ ನಾಲತವಾಡದ ಮಾ ಶಿವ ಶರಣಗೆ ನೀಡಿದ ಪಾದೋದಕ ಮಹಿಮಗೆ ಜಗದ ಜೋಳಿಗೆ ಹಿಡಿದು ಜಗ ಪಾವನಗಲ್ಲ ಪರ ಸಮಾಜವನ್ನು ಉಸಿರು ನಿಲ್ಲಿಸಿದವಗೆ ಲಿಂಗವೇ ಪೂಜಿಸಿ ಲಿಂಗವೇ ತಾಲಾದ ಲಿಂಗ ಬಲಯದಳೆದ ಹಾನಗಲ್ಲ ಗುರುತುಗೆ ವಂದನೆ ಅಭಿನಂದನೆ ಆನಗಲ್ಲ ಗುರುಕುಮಾರ ವಂದನೆ ಅಭಿನಂದನೆ ವರ ಸಮಾಜ ಪುರುಷಗೆ ಲೋಕದ ಹಿತ ರಕ್ಷಗೆ ವರ ಸಮಾಜ ಪುರುಷಗೆ ಲೋಕದ ಹಿತ ರಕ್ಷಗೆ ಶಿವಯೋಗ ಮಂದಿರದಲ್ಲಿ ಹೊಳೆವ ಜ್ಯೋತಿಗೆ ವಂದನೆ 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 ಅಭಿನಂದನೆ ಮಠ ಸಿರಿ ತುಂಬಿತ್ತು. ವೈರಾಗ್ಯದ ಮಲ್ಲನಾರರು ಬಂದ್ರು, ಬಾಗಲಕೋಟೆ ವೈರಾಗ್ಯದ ಮಲ್ಲನಾರರು. ಏನ್ರಿಪ್ಪ ಮಠದಾಗ ಕುಂತು ಭಿನ್ನ ಹೊಡ್ಕೋತ ಕುಂತಿರಲ್ಲ, ಸಮಾಜ ಕೆಟ್ಟೈತಿ, ಸಮಾಜಕ್ಕೆ ಇದ್ದ ಹೋಗ್ರಿಪ್ಪ. ಸಮಾಜ ಜನ ದಾರಿ ತಪ್ಪ್ಯಾರ, ದಾರಿ ತಪ್ಪಿದ ಜನರನ್ನ ದಾರಿ ಹಿಡಿಸೋ ಹೋಗ್ರಿ. ಮಠದಾಗ ಕುಂತ ತೂಗು ವಿಯಲ್ಲ ಮೇಲೆ ಕುಂದ್ರಾಕ್ ನಿಮ್ಮನ್ನ ಮಠಕ್ಕೆ ಮಾಡಿಲ್ಲ ಅಂತ ಅಂದ್ರ ಮಠ ಗಿಟ್ಟ ಎಲ್ಲ ಬಿಟ್ಟು ಹಾನಗಲ್ ಕುಮಾರಸ್ವಾಮಿಗಳು ಹೊರಗೆ ಬಂದ್ರು.
ಶಿವಯೋಗ ಮಂದಿರ ಕಟ್ಟಿದ್ರು. ಈ ನಾಡಿನೊಳಗೆ ಎಲ್ಲಾದ್ರೂ ಕಾವಿ ಕುಲ ಕಾಣ್ತೈತಿ, ಕಾವಿ ಬಟ್ಟೆ ಸ್ವಾಮಿಗಳು ಕಾಣ್ತಾರ ಅಂದ್ರ ಅದ್ರ ಹಿಂದಿನ ಶಕ್ತಿಯೇ ಹಾನಗಲ್ ಕುಮಾರ ಶಿವಯೋಗಿಗಳು ಅನ್ನೋದನ್ನ ಎಲ್ಲಿ ಮಠ ಬೆಳೆಸಿದ್ರು ಅಂದ್ರ ಅಲ್ಲಿ ಸಿಗುವ ಭಸ್ಮವೇ ಪವಿತ್ರ. ಶಿವಯೋಗ ಮಂದಿರ ಭಸ್ಮ ಎಲ್ಲರೂ ಅಂತಾರ ನೋಡ್ರಿ. ಎಲ್ಲಿ ಭಸ್ಮ ರೇ? ಶಿವಯೋಗ ಮಂದಿರದನು ಅಂತಾರ. ಮಠ ಬಿಟ್ರು, ಮಠ ಕಟ್ಲಿಲ್ಲ, ಮಠ ಬಿಟ್ರು, ಎಲ್ಲಾ ಬಿಟ್ರು. ಅದ ದಾರಿಯೊಳಗೆ ಸಿದ್ದೇಶ್ವರ ಅಪ್ಪವ್ರು ನಡೀತಾರ. ಮಠ ಕಟ್ಲಿಲ್ಲ, ಮಠಕ್ಕೆ ಅಧಿಕಾರ ವಹಿಸ್ಲಿಲ್ಲ, ಜ್ಞಾನ ಯೋಗಾಶ್ರಮಕ್ಕೆ ಒಂದೇನೋ ಸಮಿತಿ ಮಾಡಿ ಕೊಟ್ರು. ಎಲ್ಲಿ ಭಕ್ತರು ಕರೀತಾರ ಅವ್ರ ಹತ್ರ ಹೋಗೋದು, ಎಲ್ಲಿ ಅವ್ರು ಇಡ್ತಾರ ಅಲ್ಲಿ ಇರೋದು, ಏನು ಪ್ರಸಾದ ನೀಡ್ತಾರ ಉಣ್ಣೋದು, ಚಲೋ 4 ಮಾತು ಹೇಳೋದು, ಅವ್ರ ಜನ್ಮ ಉದ್ಧಾರ ಮಾಡೋದು, ಮತ್ತು ಮುಂದಿನ ಊರಿಗೆ ಹೋಗೋದು. ನಿಜವಾದ ಸ್ವಾಮಿ ಕೆಲಸಿದು. ಚಲೋ ಕಾರ್ ತಗೊಂಡು ಲಾಂಡ್ರಿ ಬಟ್ಟೆ ಹಾಕೊಂಡು ಮಡದಾಗ ಕುಂದ್ರವ್ರಲ್ಲ. ಸಮಾಜ ಕಟ್ಟಬೇಕ್ರಪ್ಪ, ಸಮಾಜ ಕಟ್ಟಬೇಕು. ಹೆಂಗ ಹೇಳಿದ್ರು? ಕಾರಣ ಏನು ಅಂತಂದ್ರೆ ಈ ನಾಡಿನೊಳಗ ಮಹಾತ್ಮರೆಲ್ಲರೂ ಅವತರಿಸಿ ಬಂದವರು ಸಮಾಜ ಕಟ್ಲಿಕ್ಕೆ ಬಂದವರೇ. ಚಿಕ್ಕೇನಕೊಪ್ಪದ ಚನ್ವೀರ ಶರಣರು ಬಂದ್ರು, ತಮ್ಮನ್ನ ತಾವು ತ್ಯಾಗ ಮಾಡಿದ್ರು, ಮೇನದ ಬತ್ತಿ ಹಾಗೆ ತಮ್ಮನ್ನು ತಾವು ಸವಿಸ್ಕೊಂಡ್ರು. ಸಮಾಜದೊಳಗೆ ಅವರೂ ಕೂಡ ಒಬ್ಬ ದೊಡ್ಡ ಯೋಗಿಗಳಾಗಿ ಹೋದ್ರು. ಅವ್ರ ಜಾಗದೊಳಗೆ ನಾವೆಲ್ಲ ಇವತ್ತು ಕುಂತೇವೆ ಅಂದ್ರ ಆ ಮಹಾತ್ಯಾಗಿಯ ತಪಸ್ಸು ಇಷ್ಟು ದೊಡ್ಡದೈತಿ ನೋಡ್ರಿ. ಆ ಮಹಾತ್ಯಾಗಿಯ ತಪಸ್ಸು. ಸ್ವಾಮಿ ಕುಮಾರಸ್ವಾಮಿಗಳು ಏನ್ ಮಾಡಿದ್ರು? ಒಬ್ಬ ಕವಿ ಬರಿತಾನ, ಮಠವ ಕಟ್ಟಲಿಲ್ಲ ತಾಯಿಯ ಮರಳಿ ನೋಡಲಿಲ್ಲ. ಮಠ ಕಟ್ಟಲಿಲ್ಲ, ತಾಯಿನ ಹಳ್ಳಿ ನೋಡ್ಲಿಲ್ಲ. ಸನ್ಯಾಸಿಗೆ ಆದವ್ರಿಗೆ ಸಂಬಂಧನೇ ಇರಂಗಿಲ್ಲ. ಯಾವತ್ತು ಬಿದ್ದರಿಗೆ ನನ್ನ ಊರು ಅಂತ ಅಜ್ಜವ್ರು ಎಲ್ಲಿ ಹೇಳಲಿಲ್ಲ. ಆ ಊರಿಗೆ ಹೊಳ್ಳಿ ಹೋಗ್ಲೇ ಇಲ್ಲ. ಕಾರಣ ಹುಟ್ಟಿದ ಊರು, ಸಂಬಂಧಿಕರು, ತಂದೆ ತಾಯಿ, ಇದು ಎಲ್ಲಗಳಿಂದ ದೂರಿರಾವ ನಿಜವಾದ ಯೋಗಿ ಅಂತ ಆ ಸಿದ್ಧಾಂತವನ್ನು ಅರ್ಥಕೊಂಡಿದ್ರು. ಎಷ್ಟೆಲ್ಲಾ ಮಹಾತ್ಮರು ಬಂದ್ರು, ಅವರೆಲ್ಲ ಇದನ್ನ ಅರ್ಥ ಮಾಡ್ಕೊಂಡಿದ್ರು. ಬಂಗಾರ ಕಪ್ಪಿನವ ಹಿರಿಕಿರಿದು ಸಮಕಂಡ ಲಿಂಗ ಮಹಾಂತೇಶ್ವರ ಜಗತ್ಪುತ್ರಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಸಂಪತ್ತು ಬಿಲ್ಡಿಂಗ್ ದೊಡ್ಡದಲ್ಲ, ಬಂಗಾರ ಮತ್ತು ಕಬ್ಬನ ಎರಡೂ ಒಂದ ಅಂತ ತಿಳ್ಕೊಂಡವ್ರು ಮಹಾತ್ಮರೇ ಹೊರತು ಬಂಗಾರ ಬೇರೆ ಕಬ್ಬನ ಬೇರೆ ಅಂತ ತಿಳ್ಕೊಂಡವ್ರು ಯೋಗಿಗಳಾಗಿಲ್ಲ, ಆಗುದು ಇಲ್ಲ. ಬಾಲ್ಯಲ್ಲಿ ಮಾತು ಶಿವಗಳು ಎಷ್ಟು ಅದ್ಭುತ ಮಾತು ಬರೀತಾರ ನೋಡ್ರಿ. ಬಂಗಾರ ಕಬ್ಬಿನವ ಹಿರಿಕಿರಿದು ಸಮಕಂಡ, ಅವು ಎರಡು ಒಂದ. ಬಂಗಾರನು ಅಟ್ಟ ಅವ್ರಿಗೆ, ಮಹಾತ್ಮರಿಗೆ, ಯೋಗಿಗಳಿಗೆ, ಕಬ್ಬನೂ ಅಷ್ಟ. ಸಮಕಂಡ ಲಿಂಗ ಮಹಾಂತೇಶ್ವರ ಜಗತ್ಪುತ್ರಗೆ. ಒಂದು ಗುಂಜಿ ಬಂಗಾರ ಹಾಕಲಿಲ್ಲ, ಸದಾ ಹಣ್ಣಿ ಮೇಲೆ ಭಸ್ಮ, ಬಿಳಿ ಬಟ್ಟೆ, ಸಾದಾ ಚಪ್ಪಲ್ಲ, ಮುಗದ ಕೈ, ಬಾಗಿದ ತಲೆಯಾಗಿ ನಾಡಿನೊಳಗ ನಡೆದಾಡುವ ದೇವರಾಗಿ ಹೋಗ್ಬಿಟ್ರು. ಜ್ಞಾನ ಯೋಗಿ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಆದ್ರು ಅನ್ನುವಂಥದ್ದು ಈ ನಾಡಿನಲ್ಲಿ ದೊಡ್ಡ ಇತಿಹಾಸ. ಅವರೆಲ್ಲ ಯುವಕರಿಗೆ ಮಾದರಿ ಅಂತ ಹೇಳಿದೆ ನಾನು. ಈ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿದವರು ಯುವಕರೇ, ಮುದುಕರಲ್ಲ. ಸಿದ್ದೇಶ್ವರ ಅಜ್ಜವರು ಗುರು ನಮನ ಕಾರ್ಯಕ್ರಮ ಮಾಡಬೇಕು ಅಂದವ್ರು ಯಾರು? ದೊಡ್ಡ ದೊಡ್ಡ ಹಿರಿಯರು, ದೊಡ್ಡ ದೊಡ್ಡ ರಾಜಕಾರಣಿಗಳು ಅದಾರನ ಇಲ್ಲ. ಇದ್ರ ಹಿಂದ 8 ಮಂದಿ ಹುಡುಗರು ಸೇರ್ಕೊಂಡು ಮಹಾಜನ ಶೆಟ್ಟಿ ಅದರ ನೇತೃತ್ವ ವಹಿಸಿ, ಅವನಿಗೇನ್ ಕಮ್ಮಿ ಆಗೈತಿ? ಆರಾಮ್ ಮನ್ಯಾಗ ಚಲೋ ದೊಡ್ಡ ಮನಿ ಕಟ್ಟ್ಯಾನ. ಮನೆ ಹೋಗಿದ್ನ್ಯಾ, ದೊಡ್ಡ ಮನಿ ಕಟ್ಟ್ಯಾನ, ಮಕ್ಕಳದಾರ, ತಮ್ಮಗಳದಾರ, ಎಲ್ಲಾ ಕೊಟ್ಟಾನ ಭಗವಂತ. ಚಲೋ ಚಲೋ ರಾಜಕಾರಣಿಗಳ ಬಲಗೈ ಬಂಟನಾಗಿ ಅದಾನ. ಆರಾಮ್ ಇರ್ಬೋದಲ್ಲ, ಯಾಕೆ ಮಾಡೋದು ಬೇಕಾಗೈತಿ ಇದನ್ನ? ಆದ್ರೂ ನಾವು ಯುವಕರಾದವ್ರು ಒಂದಿಷ್ಟು ಏನಾದ್ರೂ ಮಾಡೋಣ. ಅವರು ಅಂತವ್ರು ಇಂಥವ್ರದ್ದು ಮಾಡಾಕತ್ತಿಲ್ಲ. ಯಾವ ನಿಜವಾದ ಸ್ವಾಮಿ ಅದ ನಾವಂದ ಮಾಡಾಕತ್ತಾರ ಅವರು. ನಿಜವಾದ ಸ್ವಾಮಿ ಯಾರು ಅಂದ್ರೆ ಸಿದ್ದೇಶ್ವರ ಅಪ್ಪವ್ರಪ್ಪ. ಅಂತವ್ರದ್ದು ಮಾಡಿದ್ರೆ ನಮಗೂ ಒಂದಿಟ್ಟು ಪುಣ್ಯ ಬರ್ತೈತೆ ಅಂತ ತಿಳ್ಕೊಂಡು ಒಂದಿಷ್ಟು ಸಂಘಟನೆ ಮಾಡಿ, ಯಾರು ಕೊಟ್ರ ಬಂತು, ಕೊಡದಿದ್ರ ಬಂತು, ಒಂದಿಷ್ಟು ದುಡ್ಡು ಕಿಸೆದವನು ಹೋದ್ರೂ ಪರವಾಗಿಲ್ಲ ಅಂತ ತಿಳ್ಕೊಂಡು
ಸಂಘಟನೆ ಮಾಡಿ ನಮ್ಮನ್ನು ಒಪ್ಪಿಸಿ ಇವರನ್ನು ಒಪ್ಪಿಸಿ ಎಲ್ಲರನ್ನು ಒಪ್ಪಿಸಿ ಇಲ್ಲಿ ಕುಂಡಲಾನು ತಂದು ಅವನ ಇಡಬೇಕು, ಚಾದರ್ನು ಅವನ ಹಾಸ್ಬೇಕು, ಚೇರು ಅವನ ಇಡಬೇಕು. ನೀವು ಹೋದ್ಮೇಲೆ ತೆಗೆದು ಅವನ ಇಡಬೇಕು. ಹೋಗೋ ಮುಂದಾಗ ಚೇರ್ ತೆಗೆದಿಟ್ಟು ಹೋರಿ ಅವ ಪುಣ್ಯ ಬರ್ತೈತಿ. ಇಷ್ಟು ಹೇಳಿ ಮಣ್ಣಕ್ಕನ ಕಣದಲ್ಲೂ ತಂಪು ತನಿವೆಗಳಿರಲಿ, ಒಲವಿನ ಹೊರತಿ ನಿಮ್ಮದೆಂದೂ ಬತ್ತದಲ್ಲಿ ಕಸವರಸವಾಗಿ ಬಾಳು ನಂದನವಾಗಿ ನಿಮ್ಮೆಲ್ಲರಿಗೂ ಮಹಾತ್ಮರ ಕೃಪಾ, ಸಿದ್ದೇಶ್ವರ ಮಹಾಶಿವಯೋಗಿಗಳ ಕೃಪಾ, ಅವರ ಆಶೀರ್ವಾದ ನಿಮ್ಮ ಮನೆಗೆ, ನಿಮ್ಮ ಮನೆತನಕ್ಕೆ, ನಿಮ್ಮ ಮಕ್ಕಳಿಗೆ ಅವರೆಲ್ಲರ ಆಶೀರ್ವಾದ ಹೊಳೆಯಾಗಿ ಹರಿದು ಬರಲಿ ಅಂತ ಹಾರೈಸಿ ನನ್ನೇ ಎರಡು ಮಾತಿಗೆ ವಿರಾಮ ಹೇಳ್ತಿದ್ದೇನೆ. ಎಲ್ಲರಿಗೂ ಶರಣು ಶಿವಶರಣಾರ್ಥಿ.